ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಯತ್ಕೃಪಾಲೇಶಮಾತ್ರೇಣ ಮಲಿನೋ ನಿರ್ಮಲಾಯತೆ ದೇಶಿಕಂ ತಮಹಂ ವಂದೇ ಶ್ರೀಮಚ್ಛಂಕರಭಾರತೀಂ. ಸ್ವಾತ್ಮಾನಂದಶಿವಾಕಾರಂ ಶ್ರೀಬ್ರಹ್ಮಾನಂದಭಾರತೀಂ ಪ್ರಶಾಂತವಿಮಲಸ್ವಾಂತಂ ಸದ್ಗುರುಂ ಸಮುಪಾಸ್ಮಹೆ. ಶ್ರದ್ಧಾಶಾಂತಿವಿವೇಕಭಕ್ತಿಸುಧಿಯಾ ಬಿಭ್ರತ್ಸುಧಾಂಶೋಃ ಪ್ರಭಾಂ ಸ್ನೇಹೌದಾರ್ಯಸಮರ್ಪಿತಾತ್ಮವಿಭವೈಃ ದೇದೀಪ್ಯಮಾನಾತ್ಮಧೀಃ. ಶ್ರೀಮದ್ಯೋಗಾನಂದೇಂದ್ರ ಪಾಲಿತಭುವಾಂ ಯಾಭಾನುವದ್ಭಾಸುರ ತಸ್ಮೈ ಸಾಧು ಸಮರ್ಪ್ಯತೆ ನತಿರಿಯಂ ಪ್ರೇಮ ಪ್ರಣುನ್ನಾತ್ಮನ. ಪರಮಪೂಜ್ಯರ ಪವಿತ್ರ ಪಾದಪದ್ಮಗಳಲ್ಲಿ ಅನಂತಾನಂತ ಪ್ರಣತಿಗಳನ್ನು ಅರ್ಪಿಸುತ್ತಾ ಉಭಯ ಗುರುವರೆಣ್ಯರ ಅನುಮತಿಯನ್ನು ಪ್ರಾರ್ಥಿಸಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ವರ್ಧಂತಿ ಕಾರ್ಯಕ್ರಮ ಸಾಮಾನ್ಯವಾಗಿ ನಮ್ಮ ಶೃಂಗೇರಿ ಸಂಪ್ರದಾಯದಲ್ಲಿ ವರ್ಧಂತಿ ಅಂದರೆ ವಿಕಾಸ ಹೇಳುವಂತಹ ಅರ್ಥ ಇದೆ. ಯಾವುದರ ವಿಕಾಸ ಅಂದರೆ ವೃದ್ಧಿ, ಜ್ಞಾನಾಭಿವೃದ್ಧಿ. ಈ ಹಿನ್ನೆಲೆಗೆ ಪರಂಪರೆಯಿಂದ ಬಂದಂತಹ ಶಬ್ದ ಇದು. ಪರಮಪೂಜ್ಯರ ವರ್ಧಂತಿಯ ಈ ಶುಭ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಹಮ್ಮಿಕೊಂಡಿದೆ. ಆರಂಭದಲ್ಲಿ ವೇದಘೋಷವನ್ನು ಮಾಡಬೇಕು ಅಂತ ಶ್ರೀಮಠದ ವೇದವಿದರನ್ನು ಕೇಳ್ಕೊಳ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಶ್ಛಂದಸಾಮೃಷಭೋ ವಿಶ್ವರೂಪಃ ಛಂದೋಭ್ಯೋऽಧ್ಯಮೃತಾರ್ಥಂ ಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿತರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿವಿಶ್ರುವಂ ಬ್ರಹ್ಮಣಃ ಕೋಶೋऽसि ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಫಲ ಸಮರ್ಪಣೆ ವಿವಿಧ ಸಂಘ ಸಂಸ್ಥೆಗಳಿಂದ ಆರಂಭದಲ್ಲಿ ಶ್ರೀಮಾನ್ ಹನುಮಂತರಾಯರು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಂತರ CK ಮಂಜುನಾಥ್, ವೇದಬ್ರಹ್ಮಶ್ರೀ ವಿದ್ವಾನ್ ನರಸಿಂಹ ಭಟ್ರು ಹಾಗೂ ಪ್ರೊಫೆಸರ್ ಸತೀಶ್ ಭಟ್ರು ವೇದಿಕೆಗೆ ಆಗಮಿಸಬೇಕು ಅಂತ ವಿಜ್ಞಾಪನೆ. ಸ್ವಾಗತವನ್ನು ಕೋರಬೇಕು ಅಂತ ಶ್ರೀ ನರಸಿಂಹ ಸೋಮಿಯಾಜಿ ಅವರನ್ನು ಕೇಳ್ಕೊಳ್ತೇವೆ.
ಶ್ರೀ ಗುರುಭ್ಯೋ ನಮಃ. ವರ್ಧಂತಿ ಮಹೋತ್ಸವದ ಈ ಶುಭ ಪವಿತ್ರ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಮತ್ತು ತತ್ ಕರಕಮಲ ಸಂಜಾತರಂತಹ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳವರ ಚರಣಾರ್ವಿಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಆಗಮಿಸಿದಂತಹ ಎಲ್ಲ ವಿದ್ವಾಂಸರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದು ಇಲ್ಲಿಗೆ ಆಗಮಿಸಿ ಕಾರ್ಯಕ್ರಮದ ವರದಿಯನ್ನು ನೀಡಿ ಸಹಕರಿಸುತ್ತಿರುವ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ಥಳೀಯ ಮತ್ತು ಹೊರ ಊರುಗಳಿಂದ ಆಗಮಿಸಿದ ಎಲ್ಲ ವಿದ್ವಾಂಸರಿಗೆ ಮತ್ತು ಹಿರಿಯರಿಗೆ ಕೂಡ ಗಣ್ಯರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪವಿತ್ರ ಸಂದರ್ಭದಲ್ಲಿ ಸ್ತೋತ್ರ ಸಮರ್ಪಣೆಯನ್ನು ನೆರವೇರಿಸಲಿಕ್ಕೆ ಆಗಮಿಸುವ ಎಲ್ಲ ಪಾರಾಯಣಕರ್ತರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ, ಸೇವಾಕರ್ತರಿಗೆ ಮತ್ತು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಎಲ್ಲ ಭಕ್ತರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷ ಪರಮಪೂಜ್ಯರ ವರ್ಧಂತಿಯ ಶುಭ ಸಂದರ್ಭದಲ್ಲಿ ಒಂದು ಗ್ರಂಥವನ್ನು ಲೋಕಾರ್ಪಣೆಗೊಳಿಸುವಂತಹ ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ಹಮ್ಮಿಕೊಂಡು ಬರ್ತಾ ಇದೆ. ಇವತ್ತು ಅಧ್ಯಾಸ ಹೇಳುವಂತಹ ಪುಸ್ತಕವನ್ನು ವಿದ್ವಾನ್ ಡಾಕ್ಟರ್ ರಾಘವೇಂದ್ರ ಭಟ್ ಆರೋಳ್ಳಿ ಇವರು ಕನ್ನಡದಲ್ಲಿ ಸಂಗ್ರಹ ಮಾಡಿದ್ದಾರೆ. ಭಗವತ್ಪಾದರು ಬ್ರಹ್ಮಸೂತ್ರ ಭಾಷ್ಯದ ಆರಂಭದಲ್ಲಿ ಪೀಠಿಕಾ ರೂಪದಲ್ಲಿ ಅಧ್ಯಾಸ ಭಾಷ್ಯವನ್ನು ಲೋಕಕ್ಕೆ ನೀಡಿದ್ದಾರೆ. ಅದರ ಆಂಗ್ಲಾನುವಾದವನ್ನು ಬೆಂಗಳೂರಿನ ವಿ ಸುಬ್ರಹ್ಮಣ್ಯ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಪರಮಪೂಜ್ಯ ಗುರುವರೇಣ್ಯರು ಆ ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿಕೊಡಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಅನೇಕ ವರ್ಷಗಳಿಂದ ಶ್ರೀಮಠದಲ್ಲಿ ವರ್ಧಂತಿಯ ಶುಭ ಸಂದರ್ಭದಲ್ಲಿ ವಿದ್ವತ್ ಸನ್ಮಾನವನ್ನು ನಡೆಸಿಕೊಂಡು ಬರ್ತಾ ಇದೆ ಶ್ರೀಮಠ. ವೇದವಿದರಿಗೆ, ಶಾಸ್ತ್ರಜ್ಞರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ವಿದ್ವತ್ ಸನ್ಮಾನ. ಈರ್ವರು ಪಂಡಿತರು, ಶಾಸ್ತ್ರ ಮತ್ತು ವೇದದಲ್ಲಿ ಪರಿಣಿತರು. ವೇದಬ್ರಹ್ಮಶ್ರೀ ಅಗ್ನಿಹೋತ್ರಿ ನರಸಿಂಹ ಭಟ್ ನಡಗೋಡು, ಸಿರಸಿ, ಉತ್ತರ ಕನ್ನಡ. ಪ್ರೊಫೆಸರ್ ಸತೀಶ್ ಭಟ್ ತಿರುಪತಿ, ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ವೇದಾಂತ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿದ್ವಾನ್ ಗಣಪತಿ ಜೋಶಿಯವರು ವೇದಬ್ರಹ್ಮಶ್ರೀ ನರಸಿಂಹ ಭಟ್ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ವಿದುಷಾಂ ವೇದಬ್ರಹ್ಮಶ್ರೀ ನರಸಿಂಹಭಟ್ಟಾನಾಂ ವಿಷಯೇ ಭವಂತಃ ಖಲು ಕರ್ನಾಟಕೇಶು ಉತ್ತರಕನ್ನಡ ಮಂಡಲಾಂತರ್ಗತೆ ಶಿರಸಿ ಸಮೀಪಸ್ಥೆ ನಡಗೋಡು ಇತ್ಯಾಖ್ಯೆ ಗ್ರಾಮೆ ಶ್ರೀ ಪರಾಭವ ಸಂವತ್ಸರೆ ಶ್ರಾವಣಶುದ್ಧ ದಶಮ್ಯಾಂ ಗುರುವಾಸರೆ 27/7/1966 ಬೋಧಾಯನ ಸೂತ್ರಾನ್ವಿತ
ಗೌತಮಗೋತ್ರಯೋಃ ಶ್ರೀಮತೋಃ ಶರಾವತಿ ಶಿವರಾಂಭಟ್ಟಯೋಃ ಸುಪುತ್ರತ್ವೇನ ಲಬ್ಧಜನ್ಮಾನಃ ಸ್ವಗ್ರಾಮೇ ಏವ ಪ್ರಾಪ್ತ ಬಾಲ್ಯವಿದ್ಯಾಃ ಭವಂತಃ ಪವಿತ್ರತಮ ಗೋಕರ್ಣಕ್ಷೇತ್ರಸ್ಥ ಶ್ರೀ ಮೇಧಾ ದಕ್ಷಿಣಾಮೂರ್ತಿ ಸಂಸ್ಕೃತ ಮಹಾವಿದ್ಯಾಲಯೇ ವೇದಬ್ರಹ್ಮ ಶ್ರೀ ಕುಮಾರ ಪುರಾಣಿಕಾನಾಂ ಸಕಾಶಾತ್ ಕೃಷ್ಣ ಯಜುರ್ವೇದಂ ಕ್ರಮಾಂತಂ ಸಮಧ್ಯಗಚ್ಚನ್ ತದನು ತತ್ರೈವ ವಿದ್ವದ್ವರ್ಯಾಭ್ಯಾಂ ಶ್ರೀ ತಿಮ್ಮಣ್ಣಭಟ್ಟ ಕಟ್ಟೆ ಶ್ರೀ ಸತ್ಯನಾರಾಯಣ ಶರ್ಮಭ್ಯಾಂ ನ್ಯಾಯಶಾಸ್ತ್ರವಿದ್ಯಾಂ ಸಂಪ್ರಾಪುಃ ತತಶ್ಚ ವಿದ್ಯಾವಿಭೂಷಿತಾಃ ಭವಂತಃ ಯಲ್ಲಾಪುರಾಖ್ಯೋಪಮಂಡಲೀಯ ಉಮ್ಮಚಗಿ ನಾಮಕ ಗ್ರಾಮಸ್ಥ ಶ್ರೀಮಾತಾ ಸಂಸ್ಕೃತ ಮಹಾಪಾಠಶಾಲಾಯಾಂ 30 ವರ್ಷಾಣಿ ಯಾವತ್ ನ್ಯಾಯಶಾಸ್ತ್ರಸ್ಯ ಸಹಾಯಕ ಪ್ರಾಧ್ಯಾಪಕಾಃ ಭೂತ್ವಾ ಶತಶಃ ಬೋಧಯಾಮಾಸುಃ ಶ್ರೌತಸ್ಮಾರ್ಥ ಕರ್ಮಾನುಷ್ಠಾನನಿಷ್ಠಾಃ ನಿತ್ಯಾಗ್ನಿಹೋತ್ರಿಣೋ ಭವಂತಃ ಸೋಮಯಾಗ ದರ್ಶಪೂರ್ಣಮಾಸಯಾಗ ಚಾತುರ್ಮಾಸ್ಯಯಾಗ ಕಾಮೇಷ್ಟ್ಯಾದಿಷು ಬಹುಷು ಸಶ್ರದ್ಧಂ ಭಾಗಮಗೃಹೀಷುಃ ಸಂಪ್ರತಿ ಸ್ವಗೃಹ ಗುರುಕುಲೇ ಏವ ಕ್ರಿಯಮಾಣಂ ಪಾಠಪ್ರವಚನಾದಿಕಂ ಆರ್ಷವಿದ್ಯಾಂ ಪ್ರತಿ ಭವತಾಂ ಸಮತಿಶಯ ಶ್ರದ್ಧಾಂ ಪ್ರಕಾಶಯತಿ ಸಂಸ್ಥಾಸು ಬಹ್ವೀಷು ಪ್ರಕೃತಾಸು ವಿದ್ವದ್ಗೋಷ್ಠೀಷು ಭಾಗಮಗೃಹ್ಣನ್ ತಥಾ ಪೀಠಾಧೀಶೈರನೇಕೈಃ ಸನಾತನಧರ್ಮಪಾಲನ ನಿರತೈಃ ಸಮ್ಮಾನಿತಾಃ ಇತಿ ವಿದಿತ್ವಾ ವಯಮತಿತರಾಂ ಸಂತುಷ್ಟಾಂತರಂಗಾಃ ಸ್ಮಃ. ವೇದಬ್ರಹ್ಮಶ್ರೀ ಅಗ್ನಿಹೋತ್ರಿ ವಿದ್ವಾನ್ ನರಸಿಂಹ ಭಟ್ಟರಿಗೆ ಶ್ರೀಮಾನ್ ವಿದ್ಯಾಶಂಕರ್ ಅವರು ನಿವೃತ್ತ IAS ಅಧಿಕಾರಿಗಳು ಅವರು ಶಾಲು ಹೊದಿಸಿ ಅವರನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಮಾನ್ ಅನಂತ ಪದ್ಮನಾಭ ಅವರು ಶ್ರೀಮಠದ ಭೂತಪೂರ್ವ ಆಡಳಿತಾಧಿಕಾರಿಗಳು ಸನ್ಮಾನ ಪತ್ರವನ್ನು ಶ್ರೀಯುತರಿಗೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ವೇದಬ್ರಹ್ಮಶ್ರೀ ಅಗ್ನಿಹೋತ್ರಿ ನರಸಿಂಹ ಭಟ್ರು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಸಮೀಪದ ನಡಗೋಡಿನವರು. ತಂದೆ ಶಿವರಾಮ ಭಟ್ರು ಗೋಕರ್ಣದಲ್ಲಿ ವೇದಾಧ್ಯಯನವನ್ನು ತರ್ಕಶಾಸ್ತ್ರವನ್ನು ಪರಿಪೂರ್ಣವಾಗಿ ಓದು ಮುಗಿಸಿ ಶ್ರೀಮಾತಾ ಸಂಸ್ಕೃತ ಮಹಾಪಾಠಶಾಲೆ ಯಲ್ಲಾಪುರದ ಸಮೀಪ ಇರುವಂಥದ್ದು, ಅಲ್ಲಿ ತರ್ಕಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಸ್ವರ್ಣವಲ್ಲಿ ಪರಮಪೂಜ್ಯ ಶ್ರೀಗಳವರ ಪೂರ್ವಾಶ್ರಮದ ಅಣ್ಣ ಅಂತ ಅವರನ್ನು ಪರಿಚಯಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅವರ ಚಿಕ್ಕ ಪರಿಚಯ ಇದು. ಅಗ್ನಿಹೋತ್ರಿಗಳು ಅನೇಕ ವಿದ್ಯಾರ್ಥಿಗಳಿಗೆ ವೇದವನ್ನು ಶಾಸ್ತ್ರವನ್ನು ಪ್ರತಿ ದಿನವೂ ಬೋಧಿಸುವಂಥವರು. ಮನೆಯಲ್ಲಿಯೇ ಗುರುಕುಲವನ್ನು ನಿರ್ಮಿಸಿಕೊಂಡು ಅನೇಕ ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ವೇದ ಪಾಠವನ್ನು ಮಾಡ್ತಾ ಇದ್ದಾರೆ. ಚತುರ್ಭುಜ ಪಟ್ಟಾಭಿರಾಮೋ ವಿಜಯತೆ. ಎಡತರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠ, ಚಂದ್ರಮೌಳಿ ಮಾರ್ಗ, ಕೃಷ್ಣರಾಜನಗರಂ, ಮೈಸೂರು ಮಂಡಲಂ, ಕರ್ನಾಟಕ ರಾಜ್ಯಂ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಶ್ರೀಮತ್ ಶಂಕರ ಭಾರತಿ ಮಹಾಸ್ವಾಮಿಭಿಃ ಶ್ರೀಮದ್ ರಮಾರಮಣ ಚರಣಾರವಿಂದ ನಿಶ್ಯಂದ
ಮಕರಂದ ತುಂದಿಲೇಂದೀಂದಿರಾಯಮಾಣ ಅಸ್ಮದತ್ಯಂತ ಪ್ರಿಯ ಶಿಷ್ಯಾಣಾಂ ವಿದುಷಾಂ ಸತೀಶಭಟ್ಟಾನಾಂ ವಿಷಯೇ ಶಿವಪೂಜಾದ್ಯನುಷ್ಠಾನ ಸಮನತ್ರಯೇ ನಾರಾಯಣ ಸ್ಮರಣಪೂರ್ವಕಂ ವಿರಚಿತ ಆಶೀಃ ಪರಂಪರಾ ಸಮುಲ್ಲಸಂತು ತರಾಂ ಭವಂತಃ ಖಲು ಕರ್ನಾಟಕೇಶು ಶಿವಮೊಗ್ಗ ಮಂಡಲೀಯ ತೀರ್ಥಹಳ್ಳಿ ಇತ್ಯಾಖ್ಯೆ ಉಪಮಂಡಲಸ್ಥ ಸಂಪಗೋಡು ನಾಮಕ ಗ್ರಾಮೆ ನಲಸಂವತ್ಸರೀಯ ಫಾಲ್ಗುಣ ಮಾಸ ಹಿತಪಕ್ಷ ದಶಮ್ಯಾಂ ಶ್ರೀಮದ್ ಯಜುಶಾಖಾ ಆಪಸ್ತಂಭ ಸೂತ್ರಾನ್ವಿತ ಕೌಂಡಿನ್ಯ ಗೋತ್ರಯೋ ಶ್ರೀಮತಿ ವಿಜಯಲಕ್ಷ್ಮೀ ಶ್ರೀ ಕೆ ಶ್ರೀನಿವಾಸರಾವ್ ದಂಪತ್ಯೋ ಪುಣ್ಯಚರಿತ್ರಯೋ ಸುಪುತ್ರತ್ವೇನ ಜನಿಮಲಭಂತ ಸ್ವಸಂವಸಸ್ಥೆ ಏವ ಸಂಪ್ರಾಪ್ತ ಪ್ರಾಥಮಿಕ ವಿದ್ಯಾಃ ಭವಂತಃ ಸನಾತನ ಆರ್ಷವಿದ್ಯಾ ಸಮಾಕೃಷ್ಟಾಃ ಮದ್ರಪುರಿ ಸಂಸ್ಕೃತ ಮಹಾವಿದ್ಯಾಲಯಂ ಸಂಪ್ರಾಪ್ಯ ನೈಕಶಾಸ್ತ್ರ ವಿಚಕ್ಷಣಾನಾಂ ಮಹಾವಿದುಷಾಂ ಡಾಕ್ಟರ್ ಆರ್ ಕೃಷ್ಣಮೂರ್ತಿ ಶಾಸ್ತ್ರಿಣಾಂ ಅಂತೆ ವಸಂತಃ ಆಮೂಲಚೂಲಂ ವೇದಾಂತಶಾಸ್ತ್ರಂ ಸಮಧೀತ್ಯ ಅದ್ವೈತ ವೇದಾಂತ ಶಿರೋಮಣಿ ಪದವ್ಯಾ ವಿಭೂಷಿತಾಃ ವಿದ್ಯಾಸು ಪ್ರಭುತ್ವಂ ಈಪ್ಸವೋ ಭವಂತಃ ತಿರುಪತಿಸ್ಥ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠೆ ಅದ್ವೈತ ವೇದಾಂತ ಆಚಾರ್ಯ ಪದವೀಂ ವಿದ್ಯಾವಾರಿಧಿಃ ಇತ್ಯುಪಾಧಿಂಚ ಸಮಾಪಾದಯನ್ ತತಶ್ಚ ವಿಶೇಷತಃ ಶೃಂಗೇರಿ ಮಹಾಸಂಸ್ಥಾನಸ್ಯ ಪರಮಪೂಜ್ಯ ಮಹಾಸನ್ನಿಧಾನಸನ್ನಿಧೌ ಪ್ರವೃತ್ತಾಯಾಂ ಅದ್ವೈತ ವೇದಾಂತಶಾಸ್ತ್ರೇ ಸುಪ್ರಥಿತ ತೆನಾಲಿ ಪರೀಕ್ಷಾಯಾಂ ಸಮುದತರನ್ ವಿದ್ಯಾ ವಿಶಾರದ ಭವಂತಸ್ತದನು ಶೃಂಗೇರಿ ಮಹಾಸಂಸ್ಥಾನಸ್ಯ ಗುಂಟೂರು ಮಂಡಲೀಯ ಮಾದಿಪಾಡು ಸ್ಥಿತ ವೇದಾಂತ ಗುರುಕುಲ ಮಹಾವಿದ್ಯಾಲಯೇ ವರ್ಷತ್ರಯಂ ಯಾವತ್ ಅಧ್ಯಾಪಕತ್ವೇನ ಕಾರ್ಯನಿರ್ವಾಹಕತ್ವೇನ ಚ ಕರ್ತವ್ಯಂ ಸಂಪಾದ್ಯ ಅತಃ ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠಸ್ಯ ಶಾಸ್ತ್ರವಾರಿಧಿ ಯೋಜನಾಯಾಃ ಆಚಾರ್ಯತ್ವೇನ ಕಾರ್ಯಮಕಾರ್ಷುಃ ತತಃ ಪರಂಚ ನವದೆಹಲಿಸ್ಥ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠೆ ಸಹಾಯಕ ಪ್ರಾಧ್ಯಾಪಕಾಃ ಭೂತ್ವಾ ಶತಶಃ ಛಾತ್ರಾನ್ ಅಬೋಧಯನ್ ಪ್ರತಿಭಾಶಾಲಿನೋ ಭವಂತಃ ನೈಕಾನಿ ಶೋಧಪತ್ರಾಣಿ ಪ್ರಾಕಾಶಯನ್ ತಥಾ ಜಗದ್ಗುರೋಣಾಂ ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿನಾಂ ಆಧ್ಯಾತ್ಮಿಕ ಸಾಧನ ಪುಸ್ತಕಸ್ಯ ಯೋಗ ಎನ್ಲೈಟನ್ಮೆಂಟ್ ಆ್ಯಂಡ್ ಪರ್ಫೆಕ್ಷನ್ ಇತ್ಯಾಖ್ಯಸ್ಯ ಹಿಂದಿ ಭಾಷೆಯ ಅನುವಾದಮಕುರ್ವನ್ ರಾಷ್ಟ್ರಸ್ಯ ನಾನಾ ಶಾಸ್ತ್ರಗೋಷ್ಠೀಷು ಭಾಗಂ ವಹಂತಃ ಪೂರ್ವತಃ ಶೃಂಗೇರಿ ಜಗದ್ಗುರುಭಿಃ ಪರಮಪೂಜ್ಯೈಃ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಭಿಃ ಅನುಗೃಹೀತ ವಿದ್ವತ್ಪ್ರವರ ಪ್ರಶಸ್ತ್ಯ ದೆಹಲಿ ಸಂಸ್ಕೃತ ಅಕಾಡೆಮಿ ದ್ವಾರಾ ಪ್ರದತ್ತ ಸಂಸ್ಕೃತ ಸಮಾರಾಧಕ ಪ್ರಶಸ್ತ್ಯಾ ಚ ಸಮಲಂಕೃತಾಃ ಭವಂತಃ ಸಂಪ್ರತಿ ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯೇ ಛಾತ್ರಾನ್ ಆರ್ಷವಿದ್ಯಾ ಜಿಜ್ಞಾಸಾನ್ ಪ್ರಬೋಧಯಂತಹ ಸಂತಹ ವಾಗ್ದೇವತಾಂ ಉಪಾಸತೆ ಇತಿ ವಿದಿತ್ವಾ ನ ಸ್ವಾಂತಂ ನಿತರಾಂ ಸಂತುಷ್ಯತಿ ಆಶಾಸ್ಮಹೇ ಅಪಾರ ಕರುಣಾ ಸಿಂಧೋಃ ಅಸ್ಮದ್ ಆರಾಧ್ಯ ದೇವತಾಯಾಃ ಭಗವತೋ ನೀಲಕಂಠೇಶ್ವರಸ್ಯ ಶ್ರೀ ಚತುರ್ಭುಜ ಪಟ್ಟಾಭಿರಾಮಸ್ಯ ಚ ಅನುಗ್ರಹೇಣ ಶ್ರೀಮತಾಂ ಚಿರಾಯುರ ಆರೋಗ್ಯ ಆದಿ ಸೌಭಾಗ್ಯೇನ ವೈದಿಕ ಧರ್ಮ ಪ್ರಚಾರ ಸೇವಾ ಸಮೇಧತಾಂ ತದ್ವಾರ ಶ್ರೇಯೋಭಿವೃದ್ಧಿಶ್ಚ ಭೋ ಭೂಯತಾಮಿತಿ ನಾರಾಯಣ ಸ್ಮರಣ. ವಿದ್ವಾನ್ ಸತೀಶ್ ಭಟ್ಟರು, ಈಗ ನಾನು ಸಂಸ್ಕೃತದಲ್ಲಿ ಓದಿದೆ, ಅದರ ಸಾರಾಂಶವನ್ನು ಕನ್ನಡದಲ್ಲಿ ಹೇಳಬಯಸ್ತೇನೆ. ಇವರ ಜನ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಸಮೀಪದಲ್ಲಿರುವ ಸಂಪಗೋಡು ಎಂಬ ಗ್ರಾಮದಲ್ಲಿ ಆಗಿದೆ. ಇವರು ಡಾಕ್ಟರ್ ರವಿಶಂಕರ್ ಅವರನ್ನು ವಿನಂತಿಸಿಕೊಳ್ತೇನೆ ಸತೀಶ್ ಭಟ್ರಿಗೆ ಶಾಲನ್ನು ಹೊತ್ತಿಸಬೇಕು ಅಂತ. ಈ ಸಂದರ್ಭದಲ್ಲಿ ಶ್ರೀಮತಿ ಸೀಮಾ ಅವರು ಬಂದು ಪರಮಪೂಜ್ಯರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸನ್ಮಾನ ಪತ್ರವನ್ನು ಶ್ರೀಮಠದ ಈ ಹಿಂದಿನ ಆಡಳಿತಾಧಿಕಾರಿಗಳಾದಂತಹ ಶ್ರೀಮಾನ್ ಹೇರಂಬರಾಯರು ಸನ್ಮಾನ ಪತ್ರವನ್ನು ಅವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಇವರು ವಿಶೇಷವಾಗಿ ಶೃಂಗೇರಿಯಲ್ಲಿ ತೆನಾಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅನಂತರ ಇವರು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ 3 ವರ್ಷ ವೇದಾಂತ ಅಧ್ಯಾಪನ ಮಾಡಿ ಅನಂತರ ದೆಹಲಿಯಲ್ಲಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಈಗ ತಿರುಪತಿಯಲ್ಲಿರ್ತಕ್ಕಂತಹ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಲ್ಲಿ ಅದ್ವೈತ ವೇದಾಂತ ಶಾಸ್ತ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಹಲವಾರು ಪುಸ್ತಕಗಳನ್ನು ಶೋಧ ಪತ್ರಗಳನ್ನು ಪ್ರಕಟಿಸಿದ್ದಾರೆ. ಸನ್ಮಾನಿತರ ಪರವಾಗಿ ಆರಂಭದಲ್ಲಿ
ನರಸಿಂಹ ಭಟ್ರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯತಿದ್ವಯರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ನನ್ನ ಒಂದೆರಡು ಅನಿಸಿಕೆಗಳನ್ನು ಪ್ರಸ್ತುತಪಡಿಸ್ತೇನೆ. ನಾವೆಲ್ಲ ಸನಾತನ ಧರ್ಮದಲ್ಲಿ ಹುಟ್ಟಿ ಅದನ್ನು ಸ್ವಲ್ಪ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ನಮ್ಮದಾದಂತಹ ಒಂದು ದಾಯಿತ್ವವನ್ನು ನಾವು ಸಲ್ಲಿಸಿದ್ದೇವೆ ಸಮಾಜಕ್ಕೆ. ದೇವರು ಕೊಟ್ಟಂತಹ ಈ ಒಂದು ಕೆಲಸ, ಅಧ್ಯಾಪನ ವೃತ್ತಿ ಅಥವಾ ಕರ್ಮಕಾಂಡದ ವಿಚಾರದಲ್ಲಿ ಪೌರೋಹಿತ್ಯ ಆಗಿರಲಿ, ಶ್ರೌತ, ಸ್ಮಾರ್ತ, ಇವೆಲ್ಲವನ್ನು ಭಗವಂತ ಈ ಜನ್ಮದಲ್ಲಿ ಕೊಟ್ಟಂತಹ ಒಂದು ಕರ್ತವ್ಯ. ನಮಗೆ ನಮ್ಮ ಗುರುಗಳಿಂದ ಹೇಳ್ಕೊಟ್ಟಂತಹ ಅಲ್ಪ ಸ್ವಲ್ಪ ವಿದ್ಯೆಗಳ, ಅಂದರೆ ಅವರು ಚೆನ್ನಾಗಿ ಹೇಳ್ಕೊಟ್ಟಿರ್ಬೋದು, ನಾವು ಕಲ್ತಿದ್ದು ಕಡಿಮೆನೇ ಆಗಿದೆ. ಅದರೊಳಗೆ ಅಲ್ಪ ಸ್ವಲ್ಪ ವಿದ್ಯೆಯನ್ನು ಮಕ್ಕಳಿಗೆ ಸ್ವಲ್ಪ ದಾನ ಮಾಡಿ ಈ ವಿದ್ಯೆಯನ್ನು ಉಳಿಸುವಂತಹ ಒಂದು ಕೈಂಕರ್ಯದಲ್ಲಿ ತೊಡ್ಕೊಂಡಿದ್ದೇನೆ. ಹಾಗೆ ಶೃಂಗೇರಿ ಜಗದ್ಗುರುಗಳು, ಕಂಚಿ ಜಗದ್ಗುರುಗಳು, ಸ್ವರ್ಣವಲ್ಲಿಯವರು ಎಲ್ಲ ಸ್ವಾಮಿಗಳು ಸಹ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ವಿದ್ಯಾರ್ಥಿಗಳಿಗಾಗಲಿ ಅಧ್ಯಾಪಕರಿಗಾಗಲಿ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸ್ತಾ ಇದ್ದಾರೆ. ಅಗ್ನಿಹೋತ್ರ ಆಗಲಿ ಅಥವಾ ಆರ್ತಿವಿಜ್ಯ ಮಾಡುವಂತಹ ಈ ಮಕ್ಕಳಿಗೆ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟು ಅನೇಕ ಕಡೆಗಳಲ್ಲಿ ಯಾಗಗಳನ್ನು ಸಹ ಸಮಾಜ ಮಾಡಿಸ್ತಾ ಇದೆ. ನನಗೆ ಇಂತಹ ಒಂದು ಸಂದರ್ಭ ಸಿಕ್ಕಿದ್ದು ಬಹಳ ಸಂತೋಷ ಆಯಿತು. ಸ್ವಾಮಿಗಳು ನಮ್ಮ ಕಡೆ ಬಂತಾಯಿದ್ರು, ದರ್ಶನ ಮಾಡಲಿಕ್ಕೂ ಕೆಲವು ಸಾರಿ ಆಗಲಿಲ್ಲ. ಇಲ್ಲೂ ಅನೇಕ ಸಾರಿ ಈ ಮಠಕ್ಕೆ ಬಂದಿದ್ದೆ, ದರ್ಶನಕ್ಕೆ ಬಂದಿದ್ದೆ. ಈ ಒಂದು ಸಂದರ್ಭ ನನಗೊಂದು ಮರುಜನ್ಮ ಇದ್ದ ಹಾಗೆ. ಯಾಕೆಂದರೆ ಆರೋಗ್ಯ ಸ್ವಲ್ಪ ಕೈ ಕೊಟ್ಟಿತ್ತು. ಪುನಃ ಆಧಾನ, ಈ ಒಂದು 2 ತಿಂಗಳ ಹಿಂದೆ ಪುನಃ ಆಧಾನ ಮಾಡಿಕೊಂಡು ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ನನ್ನ ಕೈಂಕರ್ಯವನ್ನು ತೊಳ್ಕೊಂಡಿದ್ದೇನೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಸಮ್ಮಾನ ಕೊಟ್ಟಿದ್ದು ಆ ವೇದ ಶಾಸ್ತ್ರ ಯಜ್ಞೇಶ್ವರನಿಗೆ ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮಾತಾಡಿಸ್ತೇನೆ. ನಮಸ್ಕಾರ. ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ವರಿಷ್ಠಾಂತೆ ವಸದೃಶಿಗಣೈರಾವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತಚಿನ್ಮುದ್ರಮಾನಂದಮೂರ್ತಿಂ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೆ. ಉಭಯ ಜಗದ್ಗುರುಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಎರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಇಂದು ಜಗದ್ಗುರುಗಳ ಅನುಗ್ರಹದಿಂದ ಈ ಒಂದು ವಿದ್ವತ್ ಸಮ್ಮಾನ ಎಂಬಂತಹ ಒಂದು ಪ್ರಸಾದವನ್ನು ಅನುಗ್ರಹಿಸಿದ್ದಾರೆ. ಇದಕ್ಕೆ ನಾನು ಅತ್ಯಂತ ಋಣಿಯಾಗಿದ್ದೇನೆ. ಇದರ ಬಗ್ಗೆ ಹೇಳಲಿಕ್ಕೆ ಯಾವುದೇ ರೀತಿಯ ಮಾತುಗಳಿಲ್ಲ. ಯಾಕೆ ಇಷ್ಟೊಂದು ಇದಕ್ಕೆ ವಿಶೇಷ ಅಂತ ಕೇಳಿದರೆ, ಜಗದ್ಗುರುಗಳ ಅತ್ಯಂತ ಪ್ರೀತಿಗೆ ಇದೊಂದು ದ್ಯೋತಕ, ಅವರ ಅನುಗ್ರಹಕ್ಕೆ ಇದೊಂದು ಸೂಚಕ. ಇದನ್ನು ಪಡೆದಂತಹ ನಾವು ಖಂಡಿತವಾಗಿಯೂ ಎಷ್ಟೋ ಜನ್ಮಗಳ ಪುಣ್ಯಗಳನ್ನು ಅನುಭವಿಸಿ ಅದರ ಫಲವಾಗಿ ಇದನ್ನು ಪಡಿತೇವೆ ಅಂತ ನಾನು ಹೇಳಬಲ್ಲೆ. ಇದು ಕೇವಲ ಮುಖಸ್ತುತಿಗಾಗಲಿ ಇದಕ್ಕಾಗಲಿ ಇಲ್ಲ. ನನ್ನ ಅಂತರಾಳದ ಮಾತು. ನಾನು ಯಾವಾಗಲೂ ಮುಖಸ್ತುತಿ ಮಾಡಿದವನಲ್ಲ, ಯಾರಿಗೂ ಮುಖಸ್ತುತಿ ಮಾಡೋನಲ್ಲ. ಆದರೆ ನನಗೆ ಈ ಮಠದ ಬಗ್ಗೆ, ಈ ಸ್ವಾಮಿಗಳ ಗುರುಗಳ ಬಗ್ಗೆ ಇರುವಂತಹ ಭಕ್ತಿ ಶ್ರದ್ಧೆಗಳು ಅಪಾರ. ಅದನ್ನು ಈ ಮಠಕ್ಕಾಗಿಯೇ ತಮ್ಮನ್ನು ಮುಡಿಪಾಗಿಟ್ಟುಕೊಂಡಿರುವಂತಹ ಕಾರ್ಯಕರ್ತಗಳೊಟ್ಟಿಗೆ ಮಾತಾಡುವಾಗ ಇದು ನಮ್ಮ ಮಠ ಅಂತ ನಾನು ಹೇಳಿದ್ದು ಎಷ್ಟೋ ಸಲ ಇದೆ.
ಹಾಗಾಗಿ ಆ ಒಂದು ಭಕ್ತಿ, ಆ ಒಂದು ಶ್ರದ್ಧೆಯಿಂದ ನಾನು ಈ ಎರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ ಹೊರತಾಗಿ ಮುಖಸ್ತುತಿ ಖಂಡಿತ ಅಲ್ಲ. ಈ ಮಠಕ್ಕಷ್ಟೊಂದು ವಿಶೇಷ ಇದೆ. ಈ ಮಠದ ಮೂಲ ಸ್ಥಾನದಲ್ಲಿ ಸಾಕ್ಷಾತ್ ಭಗವತ್ಪಾದರೇ ಪೂಜೆಯನ್ನು ಮಾಡಿದ್ದಾರೆ ಎಂಬಂತಹ ವಿಷಯವನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಒಂದು ಮುಖ್ಯವಾದಂತಹ ಸ್ಥಳ. ಅಂಥದ್ರಲ್ಲೂ ಕೂಡ ಇಲ್ಲಿ ಬಂದಿರುವಂಥ ಎಲ್ಲ ಮಠದ ಗುರುಗಳು ಕೂಡ ಸಾಧಕರೇ, ಮಠಾಧಿಪತ್ಯ ಅನ್ನುವಂಥ ಬುದ್ಧಿ ಇಟ್ಟುಕೊಂಡು ಬಂದವರಲ್ಲ, ಅಧ್ಯಾತ್ಮ ಸಾಧನೆಗಾಗಿ ಬಂದಂಥವರು. ಶಂಕರ ಭಗವತ್ಪಾದರ ಸಿದ್ಧಾಂತವನ್ನು ಪ್ರಚಾರ ಮಾಡಲಿಕ್ಕೆ, ಎಲ್ಲರಿಗೂ ಅದರಿಂದ ಒಳ್ಳೆಯದಾಗಲಿ ಎಂಬಂತಹ ಮಾನವೀಯ ಕರುಣೆ, ಎಲ್ಲ ಒಂದು ಪ್ರಸಾದ ಬುದ್ಧಿ, ಅನುಗ್ರಹ ಬುದ್ಧಿಯನ್ನಿಟ್ಟುಕೊಂಡು ಅದರೊಟ್ಟಿಗೆ ತಮ್ಮ ಆಧ್ಯಾತ್ಮ ಸಾಧನೆಯನ್ನು ಮಾಡಿಕೊಂಡು ಎಲ್ಲರನ್ನು ಅನುಗ್ರಹ ಮಾಡುವಂಥವರು ಮಾತ್ರವೇ ಈ ಒಂದು ಪೀಠಗಳಲ್ಲಿ ಮುಂದುವರೆದುಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇದು ಈ ಮಠದಲ್ಲಿ, ಈ ಮಠದ ಬಗ್ಗೆ ನನಗೆ ಅತ್ಯಂತವಾದ ಆದರ ಶ್ರದ್ಧಾ ಭಕ್ತಿಗಳಿವೆ. ಅದರಲ್ಲೂ ಕೂಡ ನಮ್ಮ ಈ ಉಭಯ ಜಗದ್ಗುರುಗಳಲ್ಲಿ ಅತ್ಯಂತವಾದಂತಹ ಭಕ್ತಿ ಶ್ರದ್ಧೆಗಳನ್ನು ನಾನು ಅರ್ಪಿಸ್ತೇನೆ. ಇದು ಈ ರೀತಿಯಾದಂತಹ ಒಂದು ಎಲ್ಲ ಪ್ರಪಂಚದ ಜನರಿಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ ಎಂಬಂತೆ ಎಲ್ಲ ಸಾಧುಗಳಿಗೆ, ಸಾಮಾನ್ಯ ವರ್ಗದವರಿಗೂ ಕೂಡ ಸೌಂದರ್ಯ ಲಹರಿ ಅಥವಾ ಬೇರೆ ಬೇರೆ ಶಂಕರ ಭಗವತ್ಪಾದರ ಸ್ತೋತ್ರಗಳನ್ನೆಲ್ಲ ಹೇಳಿಕೊಟ್ಟು ಎಲ್ಲ ಕಡೆ ಪ್ರಚಾರವನ್ನು ಮಾಡಿ ಸ್ವತಃ ಎಷ್ಟೋ ಕಡೆಗಳಿಗೆ ಹೋಗ್ತಾ ಇದ್ದಾರೆ. ಈಗಂತೂ ಶಂಕರ ಭಗವತ್ಪಾದರು ಎಲ್ಲೆಲ್ಲಿ ಕಾಲಿಟ್ಟಿದ್ದಾರೋ ಅಲ್ಲೆಲ್ಲ ಹೋಗಬೇಕು ಎಂಬಂಥ ಸಂಕಲ್ಪವನ್ನು ತೆಗೆದುಕೊಂಡು ಅವರು ಈ ಶಂಕರ ಭಗವತ್ಪಾದರ ಆಧ್ಯಾತ್ಮ ಜ್ಯೋತಿಯನ್ನು, ಏಕಾತ್ಮ ಜ್ಯೋತಿಯನ್ನು ಪ್ರಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅತ್ಯಂತ ಅವರ ಸನ್ನಿಧಿಯಲ್ಲಿ ನಾವು ಇರುವುದೇ ನಮಗೆ ನಾವು ಮಾಡಿದಂತಹ ಪುಣ್ಯ ಎಂದು ನಾನು ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಜಗದ್ಗುರುಗಳಲ್ಲಿ ನನ್ನ ಒಂದೇ ಒಂದು ವಿನಂತಿ, ಒಂದು ಪ್ರಾರ್ಥನೆ. ಈ ಕಾಲದಲ್ಲಿ ಯಾರೊಬ್ಬರಲ್ಲೂ ಕೂಡ ಸತ್ಯ ಎನ್ನುವಂಥದ್ದು ನಶಿಸಿ ಹೋಗಿದೆ. ನಮ್ಮ ಅಧ್ಯಾತ್ಮ ಸಾಧನೆಗಾಗಲಿ, ಭಾರತೀಯತೆಗಾಗಲಿ, ಸನಾತನ ಧರ್ಮದ ಒಳ್ಳೆಯದಕ್ಕಾಗಲಿ ಸತ್ಯ ಒಂದೇ ಮೂಲಭೂತ ಧರ್ಮ ಅನ್ನುವಂಥದ್ದು ಎಲ್ಲರಿಗೂ ವಿದಿತವಾಗಿದೆ. ಆ ಸತ್ಯ ಎಂಬಂಥದ್ದು ಬ್ರಾಹ್ಮಣರಲ್ಲಿಯೇ ನಶಿಸಿ ಹೋಗಿದೆ ಎಂಬಂಥದ್ದು ತುಂಬ ಕಷ್ಟದ ವಿಷಯ. ಅದು ಈ ರೀತಿಯ ಸಂದರ್ಭದಲ್ಲಿ ಎಲ್ಲರೂ ಸತ್ಯದ ಅನುಷ್ಠಾನವನ್ನು ಮತ್ತೆ ಆರಂಭಿಸಿ ಸತ್ಯದ ಮೂಲಕ ಧರ್ಮದ ಸಂಸ್ಥಾಪನೆಯನ್ನು ಮತ್ತೊಮ್ಮೆ ಮಾಡಲಿಕ್ಕೆ ಜಗದ್ಗುರುಗಳ ಎಲ್ಲರ ಮೇಲೆ ಆಶೀರ್ವಾದ, ಪ್ರೇರೇಪಣೆ ಆಗಬೇಕು ಎಂಬ ಪ್ರಾರ್ಥನೆಯನ್ನು ಮಾಡಿ ನಾನು ಸಾಷ್ಟಾಂಗ ಪ್ರಣಾಮಗಳ ಮೂಲಕ ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪರಮ ಪೂಜ್ಯ ಗುರುವರೇಣ್ಯರು ಭಗವತ್ ಸಂಕಲ್ಪದಂತೆ ಶಾಂಕರ ಜ್ಯೋತಿ ಪ್ರಕಾಶ ಹೇಳುವಂತಹ ಒಂದು ಮಹಾಯೋಜನೆಯನ್ನು ಕಾಲಟಿಯಿಂದ ಕಾಶ್ಮೀರದವರೆಗೆ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಶಂಕರ ಭಗವತ್ಪಾದರು ತಮ್ಮ ಜೀವನದ ಉದ್ದಕ್ಕೂ ಎಲ್ಲೆಲ್ಲಿ ಯಾವ ಯಾವ ತೀರ್ಥಕ್ಷೇತ್ರಗಳಿಗೆ, ಯಾವ ಯಾವ ಪುಣ್ಯಕ್ಷೇತ್ರಗಳಿಗೆ, ಯಾವ ಯಾವ ನದಿಗಳಿಗೆ ತಮ್ಮ ಪಾದಧೂಳಿಯನ್ನು ಚೆಲ್ಲಿದ್ದಾರೋ ಆ ಎಲ್ಲ ಸ್ಥಳಗಳ ಕುರಿತಾದಂತಹ ಮಾಹಿತಿಯನ್ನು, ಸಾಕ್ಷ್ಯವನ್ನು, ಕೆಲವು ಆಧಾರಗಳನ್ನು ಸಂಗ್ರಹಿಸಿ ಲೋಕಕ್ಕೆ ನೀಡಬೇಕು ಹೇಳುವ ಉದ್ದೇಶದಿಂದ ಪರಮ ಪೂಜ್ಯರು ಕಳೆದ 1 ತಿಂಗಳಿಂದ ಕೇರಳದಿಂದ ಆರಂಭಿಸಿ ತಮಿಳುನಾಡು ತಿರುವಣ್ಣಾಮಲೈವರೆಗೆ ಪಾದವನ್ನು ಬೆಳೆಸಿ ಆಚಾರ್ಯರ ಕುರಿತಾದಂತಹ ಕೆಲವು ವಿಶಿಷ್ಟ ಅಪರೂಪದ ಮಾಹಿತಿಗಳನ್ನು ನಮಗೆ ಅನುಗ್ರಹಿಸಿದ್ದಾರೆ. ಈ ಒಂದು ಕಾರ್ಯಯೋಜನೆಯ ರೂವಾರಿಗಳಲ್ಲಿ ಪರಮಪೂಜ್ಯರಲ್ಲಿ ನಿವೇದನೆಯನ್ನು ಮಾಡಿಕೊಂಡವರು ವಿದ್ವಾನ್ ಸತೀಶ ಭಟ್ರು. ಆ ಸಂದರ್ಭವನ್ನು ನಾನು ಈಗ ಸ್ಮರಿಸ್ತೇನೆ. ಪರಮಪೂಜ್ಯ ಗುರುವರೇಣ್ಯರ ವರ್ಧಂತಿ ಶುಭ ಸಂದರ್ಭದಲ್ಲಿ ಅಭಿವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವಿದ್ವಾಂಸರಾದ ಪರಮೇಶ್ವರ ಭಟ್ರು ತಮ್ಮೆರಡು ಅನಿಸಿಕೆಗಳನ್ನು ಹಂಚಿಕೊಂಡು ಪರಮಪೂಜ್ಯರಿಗೆ
ಅಭಿವಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಚೈತನ್ಯಂ ಶಾಶ್ವತಂ ಶಾಂತಂ ಮಾಯಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಪರಮಪೂಜ್ಯ ಉಭಯ ಶ್ರೀಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಎಲ್ಲ ಗುರುಬಂಧುಗಳಿಗೆ ನಮನಗಳನ್ನು ತಿಳಿಸುತ್ತಾ 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಗುರುಭಕ್ತರಾದಂತಹ ನಮಗೆಲ್ಲರಿಗೂ ಕೂಡ ಅತ್ಯಂತ ಪವಿತ್ರವಾದ ಮತ್ತು ಶ್ರೇಷ್ಠವಾದ ದಿನ. ಪರಮಪೂಜ್ಯರ ವರ್ಧಂತಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಸನಾತನ ಧರ್ಮದಲ್ಲಿ ಗುರುಗಳಿಗೆ ಎಂತಹ ಮಹತ್ತರವಾದಂತಹ ಸ್ಥಾನ ಇದೆ ಎನ್ನುವುದನ್ನು ನಾವೆಲ್ಲ ಬೇರೆ ಬೇರೆ ಗ್ರಂಥಗಳಲ್ಲಿ, ಬೇರೆ ಬೇರೆ ಉಪನ್ಯಾಸಗಳಲ್ಲಿ, ವಿದ್ವಾಂಸರುಗಳ ಮೂಲಕ ತಿಳ್ಕೊಂಡಿದ್ದೇವೆ. ಗುರು ಇಲ್ಲ ಅಂತ ಆದರೆ ಪ್ರಾಯ ಮನುಷ್ಯನ ಜನ್ಮ ಎನ್ನತಕ್ಕಂತಹದ್ದು ಅದು ಶೂನ್ಯವಾಗಿ ಪರಿಣಮಿಸಿ ಬಿಡುತ್ತದೆ. ನಮಗೆ ಲೌಕಿಕ ಜಗತ್ತಿನಾಗಲಿ ಅಥವಾ ಪಾರಲೌಕಿಕ ಸಂಬಂಧಪಟ್ಟಂಥ ವಿಷಯದಲ್ಲಾಗಲಿ ಗುರು ಎನ್ನತಕ್ಕಂಥ ನಮಗೆ ಅತ್ಯಂತ ಅವಶ್ಯಕ. ಈ ಹಿನ್ನೆಲೆಯಲ್ಲೇ ನಾವು ಗುರುಗಳನ್ನು ನೋಡಬೇಕು, ಕಾಣಬೇಕು ಅಂತ ಆಸೆ ಪಡ್ತೇವೆ. ವರ್ಧಂತಿಯ ಈ ಸಂದರ್ಭದಲ್ಲಿ ನಾವು ಗುರುಗಳ ಆಹ್ನಿಕ ದರ್ಶನವನ್ನು ಮಾಡಿದ್ವಿ. ಆಯುಷ್ಯ ಹೋಮ, ತದಂಗವಾಗಿ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು. ನಾವು ಎಲ್ಲರೂ ಸೇರಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದು ಏನನ್ನ ಅಂತಂದರೆ, ಪರಮಪೂಜ್ಯರ ಆಯುಷ್ಯ ಮತ್ತು ಆರೋಗ್ಯ ತುಂಬ ಚೆನ್ನಾಗಿರಬೇಕು, ಬಹಳ ಕಾಲ ಇರಬೇಕು ಅಂತ ನಾವು ಕೇಳ್ಕೊಳ್ಬೇಕು. ವಾಸ್ತವಿಕವಾಗಿ ಗುರುಗಳ ಆಯುಷ್ಯವನ್ನು, ಆರೋಗ್ಯವನ್ನು ಸ್ವತಃ ಅವರೇ ತಮ್ಮ ತಪೋಬಲದಿಂದ, ತಮ್ಮ ಅನುಷ್ಠಾನ ಬಲದಿಂದ ಅದನ್ನು ಸಿದ್ಧಿಸಿಕೊಳ್ಳತಕ್ಕಂಥ ಸಾಮರ್ಥ್ಯ ಇದೆ. ಆದಾಗ್ಯೂ ನಾವೆಲ್ಲರೂ ಯಾಕೆ ಪ್ರಾರ್ಥನೆ ಮಾಡ್ಕೊಳ್ತೇವೆ ಅಂದರೆ, ನಮ್ಮಲ್ಲಿ ಒಂದು ಸಣ್ಣ ಸ್ವಾರ್ಥ. ಯಾಕೆಂದರೆ ಗುರುಗಳು ಆರೋಗ್ಯವಾಗಿದ್ದಾಗ, ಚೆನ್ನಾಗಿದ್ದಾಗ ನಮ್ಮಂಥ ಶಿಷ್ಯರನ್ನು ಅವರು ಅನುಕ್ಷಣವೂ ಕೂಡ ಅನುಗ್ರಹಿಸ್ತಾರೆ ಅಂತ. ಪ್ರಣಿಪಾತ, ಪರಿಪ್ರಶ್ನೆ ಮತ್ತು ಸೇವೆಯ ಮೂಲಕ ನಾವು ಗುರುಗಳನ್ನು ಕಂಡಾಗ ಅವರು ನಮಗೆ ಜ್ಞಾನವನ್ನು ನೀಡ್ತಾರೆ. ಅಂತಹದ್ದೊಂದು ಅರ್ಹತೆ ನಮಗೆ ಬರಬೇಕು ಅಂತಂದರೆ ಗುರು ಕೃಪೆ ಅನ್ನತಕ್ಕಂತಹದ್ದು ನಮಗೆ ಬೇಕೇ ಬೇಕು. ನಮಗೆ ಮಠದ ಪರಂಪರೆಯ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿದೆ. ಕಳೆದ ಹಲವಾರು ವರ್ಷಗಳಿಂದ ಶಂಕರಾಚಾರ್ಯರ ತತ್ವಗಳನ್ನು ಈ ಲೋಕಕ್ಕೆ ಪ್ರಸಾರ ಮಾಡುತ್ತಾ, ಎಲ್ಲರಲ್ಲಿಯೂ ಕೂಡ ಶಂಕರಾಚಾರ್ಯರು ಯಾವ ಸಂದೇಶವನ್ನು ನಮಗೆ ಕೊಟ್ಟರೋ, ತಿಳಿಸಿಕೊಟ್ರೋ, ಯಾವ ಸ್ತೋತ್ರಗಳನ್ನು ನಮಗೆ ಕರುಣಿಸಿಕೊಟ್ರೋ ಅದೆಲ್ಲವೂ ಕೂಡ ನಮ್ಮೆಲ್ಲರ ಬಾಯಿಯಲ್ಲಿ ನರ್ತಿಸುವ ರೀತಿಯಲ್ಲಿ, ಪ್ರತಿನಿತ್ಯವೂ ಕೂಡ ಪಠಿಸುವ ರೀತಿಯಲ್ಲಿ ಶ್ರೀಮಠ ಮಾಡ್ಕೊಂಡು ಬಂದಿದೆ. ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಒಂದು ಆಶೀರ್ವಾದ ಮತ್ತು ಅವರ ನೇರ ಸಂಪರ್ಕವನ್ನು ಹೊಂದಿರತಕ್ಕಂಥವರು ಬಹಳ ಕಾಲದಿಂದಲೂ ಕೂಡ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತೀಯ ಮಹಾಸ್ವಾಮಿಗಳವರು. ಪ್ರಾಯ ಯೋಗ್ಯ ಶಿಷ್ಯರನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ಅಷ್ಟೊಂದು ಕಷ್ಟ ಆಗಿರಲಿಲ್ವೇನೋ ಅಂತ ನಮಗನಿಸತ್ತೆ. ಕಾರಣ ಇಷ್ಟೇ, ಶಂಕರ ಭಾರತಿ ಮಹಾಸ್ವಾಮಿಗಳವರು ಯಾವೆಲ್ಲ ಕಾರ್ಯಕ್ರಮಗಳನ್ನು ನಮ್ಮೆಲ್ಲರ ಒಳಿತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಮಾಡಿಕೊಂಡು ಬಂದರೋ ಆ ಎಲ್ಲ ಕಾರ್ಯಗಳಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಪರಮಪೂಜ್ಯರು ತಮ್ಮ ಪೂರ್ವಾಶ್ರಮದಲ್ಲಿ ತಮ್ಮನ್ನು ತಾವು ಚೆನ್ನಾಗಿ ತೊಡಗಿಸಿಕೊಂಡು ಶ್ರೀಗಳವ್ರನ್ನ ಅತ್ಯಂತ ಹತ್ತಿರದಿಂದ ನೋಡಿದರು. ಕೇವಲ ಕೇಳಿದ್ದು ಮಾತ್ರವಲ್ಲ, ನೋಡಿದ್ದು ಮಾತ್ರವಲ್ಲ, ಅದನ್ನು ಅನುಭವಿಸಿದರು. ಆ ಒಂದು ಹಿನ್ನೆಲೆಯಲ್ಲೇ ಬಂದಿರುವ ಕಾರಣಕ್ಕಾಗಿ ಅವರಿಗೆ ಅದನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥದ್ದು ಅದು ಯಾವುದೂ ಕಷ್ಟ ಅಲ್ಲ ಎನ್ನತಕ್ಕಂಥದ್ದು ಈ ನಂತರದ ದಿನಗಳಲ್ಲಿ ಅವರು ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಅವರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೋ ಅದನ್ನು ನೋಡಿದಾಗ ನಮಗೆ ಖಂಡಿತವಾಗಿಯೂ ಅನಿಸುತ್ತೆ. ಆದ್ದರಿಂದ ನಾವು ಈ ಶುಭ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀಗಳವರ ಒಂದು ಆಯುಷ್ಯ, ಆರೋಗ್ಯ ಇತ್ಯಾದಿಗಳು ಅದು ಇನ್ನೂ ಚೆನ್ನಾಗಿ ಇರಬೇಕು. ಅದರ ಜೊತೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಅನುಕ್ಷಣವು ಅನುಗ್ರಹಿಸತಕ್ಕಂತಹ ಒಂದು ಕೃಪೆಯನ್ನು ಮಾಡಬೇಕು. ಹಾಗೂ
ಅವರು ಯಾವ ದಾರಿಯನ್ನು ತೋರಿಸ್ತಾರೋ ಆ ದಾರಿಯಲ್ಲಿ ಹೋಗತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯ ನಮಗೆಲ್ಲರಿಗೂ ಕೂಡ ಸಿಗಬೇಕು ಅನ್ನೋದಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತಾ ಪರಮ ಪೂಜ್ಯ ಶ್ರೀಗಳವರ ಅಡಿದಾವರಗಳಲ್ಲಿ ನನ್ನ ವಚನ ಕುಸುಮಗಳನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಅನೇಕ ಸಂವತ್ಸರಗಳಿಂದ ಶ್ರೀಮಠದ ಹಾಗೂ ವೇದಾಂತ ಭಾರತೀಯ ಎಲ್ಲ ಕಾರ್ಯಕಲಾಪಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸದ್ಯ ವೇದಾಂತ ಭಾರತೀಯ ನಿರ್ದೇಶಕ ಪದವನ್ನು ಯೋಗ್ಯವಾಗಿ ನಿಭಾಯಿಸ್ತಾ ಇರುವಂತಹ ಡಾಕ್ಟರ್ ವಿದ್ವಾನ್ ಶ್ರೀಧರ್ ಹೆಗಡೆಯವರು ವೇದಾಂತ ಭಾರತೀಯ ನಿರ್ದೇಶಕರು ತಮ್ಮೆರಡು ವಚನ ಕುಸುಮದ ಮೂಲಕ ಅಭಿವಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಆಚಾರ್ಯ ಪರಂಪರೆಗೆ ವಂದಿಸುತ್ತಾ ಉಭಯ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಶಂಕರ ಭಗವತ್ಪಾದರು ಪ್ರಶ್ನೋತ್ತರತ್ರ ಮಾಲಿಕೆಯಲ್ಲಿ ಕೋಗುರುಹು ಎಂಬ ಪ್ರಶ್ನೆಗೆ ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ ಎಂದು ಉತ್ತರಿಸುತ್ತಾ ಆ ಉತ್ತರದ ವಾಕ್ಯಕ್ಕೆ ಅದರ ಅರ್ಥಕ್ಕೆ ಮೂರ್ತ ಸ್ವರೂಪರಾಗಿರತಕ್ಕಂತಹ ಪರಮಪೂಜ್ಯ ಶ್ರೀಗಳವರ ಪಾದಗಳಿಗೆ ವಂದಿಸುತ್ತಾ ಇಂದಿನ ಶುಭ ದಿನದಂದು ಬೆಳಗ್ಗೆ ಆನ್ನಿಕ ದರ್ಶನಕ್ಕೆ ಅನುಮತಿಯನ್ನು ನೀಡಿ ಅನುಗ್ರಹಿಸಿದ ಪರಮಪೂಜ್ಯ ಶ್ರೀ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳವರ ವರ್ಧಂತಿ ಉತ್ಸವ ಸಂದರ್ಭದಲ್ಲಿ ಕಾಯೇನ ಮನಸ ಅಭಿವಂದಿಸಿ ವಾಚ ಅಭಿವಂದಿಸಲು ಪ್ರಯತ್ನಿಸುತ್ತೇನೆ. ಭಗವತ್ಪಾದರು ಪ್ರಾತಸ್ಮರಣೆಯಲ್ಲಿ ಉಪದೇಶಿಸಿದಂತೆ ಪ್ರಾತಸ್ಮರಾಮಿ ಭಜಾಮಿ ಮತ್ತೆ ನಮಾಮಿ ಅವರ ಉಪದೇಶದಂತೆ ಮಹಾತ್ಮರ ಯತಿವರೇಣ್ಯರ ದೇವತೆಗಳ ಕುರಿತಾಗಿ ಕೆಲವು ಮಹತ್ತರವಾಗಿರತಕ್ಕಂತಹ ಗುಣಗಳನ್ನು ಸ್ಮರಿಸಿ ಭಜಿಸಿ ತದನಂತರ ನಮಿಸಬೇಕು ಎಂಬುದು ಸಂಪ್ರದಾಯ. ಈ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಶ್ರೀ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳವರ ಕುರಿತಾಗಿ ಕೆಲವು ಮಾತುಗಳನ್ನು ಅವರ ಅನುಮತಿಯ ಮೇರೆಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಓದಿರ್ತಕ್ಕಂತಹ ವ್ಯಾಕರಣಶಾಸ್ತ್ರದ ಮತ್ತು ಕಾವ್ಯಗಳ ಕೆಲವು ಅಂಶಗಳನ್ನು ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಮತ್ತು ಅದರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವರು ಉಭಯ ಶ್ರೀಗಳವರು ಮತ್ತು ಅದರಲ್ಲೂ ಮುಖ್ಯವಾಗಿ ಶ್ರೀ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳವರು. ನಾನು ಈ ವಿಷಯದಲ್ಲಿ ಚಿರಋಣಿಯಾಗಿದ್ದೇನೆ. ಇದು ನನ್ನ ಅನೇಕ ಜನ್ಮದ ಫಲ ಎಂಬುದಾಗಿ, ಪುಣ್ಯದ ಫಲ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಪರಮಪೂಜ್ಯರು ಪೂರ್ವಾಶ್ರಮದಿಂದಲೂ ಕೂಡ ದೈವಭಕ್ತರು, ಗುರುಭಕ್ತರು, ವಿಶೇಷವಾಗಿ ಶಂಕರ ಭಗವತ್ಪಾದರ ತತ್ವದ ವಿಚಾರದಲ್ಲಿ ಪರಿಪೂರ್ಣವಾದ ಆಸಕ್ತಿಯನ್ನು ಉಳ್ಳವರು. ಅವರು ಸನ್ಯಾಸಾಶ್ರಮವನ್ನು ಆಯ್ಕೆ ಮಾಡಿ ಅದನ್ನು ಪಡೆದ ವಿಷಯದಲ್ಲಿ ಒಂದು ವಿಶೇಷವಾಗಿರತಕ್ಕಂತಹ ಅದ್ಭುತವಾದ ಚಿಂತನೆ ನಡೆದಿದೆ ಅಂತ ನಾನು ಭಾವಿಸಿದ್ದೇನೆ. ಅವರ ಅನುಮತಿಯೊಂದಿಗೆ ಇದನ್ನು ಹೇಳ್ತಾ ಇದ್ದೇನೆ. ಅವರು ಈ ವಿಷಯದಲ್ಲಿ ತಮ್ಮ ಇಷ್ಟದೇವತೆಯ ಎದುರಿನಲ್ಲಿ ಕುಳಿತು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತಾ ಕಣ್ಣೀರಿಟ್ಟಿದ್ದಾರೆ. ಇಷ್ಟ ಗುರುಗಳ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅತ್ಯಂತ ಸಪ್ರಶ್ರಯದಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಕಳಕಳಿಯಿಂದ ಬೇಡಿಕೊಂಡಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಈ ಕಣ್ಣೀರಿನ ಹಿಂದೆ ಒಂದು ವಿಶೇಷವಾಗಿರತಕ್ಕಂತಹ ಭಕ್ತಿ ಶ್ರದ್ಧೆ ಇತ್ತು, ಕಳಕಳಿಯ ಪ್ರಾರ್ಥನೆ ಇತ್ತು, ಶರಣಾಗತಿಯ ಭಾವವಿತ್ತು, ಮುಕ್ಷುತ್ವವಿತ್ತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪರಮಪುರುಷಾರ್ಥವನ್ನು ಪಡೆಯಲು ಸೂಕ್ತವಾಗಿರತಕ್ಕಂತಹ ಸನ್ಯಾಸಾಶ್ರಮವನ್ನು ಪಡೆಯುವ ಯೋಗ್ಯತೆ ಅವರಿಗೆ ತಮ್ಮ ಪೂರ್ವಜನ್ಮದ ಪುಣ್ಯದಿಂದ, ಗುರೂಪದೇಶದಿಂದ ಲಭ್ಯವಾಗಿತ್ತು. ಅವರು
ಸನ್ಯಾಸಾಶ್ರಮವನ್ನು ಯೋಗದಿಂದ ಪಡೆದಿದ್ದಲ್ಲ, ಯೋಗ್ಯತೆಯಿಂದ ಪಡೆದಿದ್ದು. ಯೋಗವೂ ಸೇರಿಕೊಂಡಿದೆ. ಆ ಯೋಗ್ಯತೆ ಯಾವುದು ಅಂದರೆ ಗುರುವಿನಲ್ಲಿ ಶರಣಾಗತಿ. ಅದು ಇಂದಿಗೂ ನಾವು ನೋಡ್ತಾ ಇದ್ದೇವೆ. ಆಗಲೇ ಅವರಿಗೆ ಆತ್ಮ ಅನಾತ್ಮ ವಿವೇಕವಿತ್ತು. ಆ ಗುಣ ಸ್ವಾಭಾವಿಕವಾಗಿ ಅವರಿಗೆ ಇತ್ತು. ಜೊತೆಗೆ ಸನ್ಯಾಸಾಶ್ರಮಕ್ಕೆ ಯೋಗ್ಯವಾಗಿರತಕ್ಕಂತಹ ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಮತ್ತು ಪ್ರಕರಣ ಗ್ರಂಥಗಳಲ್ಲಿ ಅಲ್ಲಲ್ಲಿ ಸೂಚಿಸಿರತಕ್ಕಂತಹ ವೈರಾಗ್ಯ ಭಾವ ಅವರಲ್ಲಿ ದೃಢವಾಗಿ ಇದ್ದುದರಿಂದ ಅವರು ಆ ಆಶ್ರಮವನ್ನು ಆಯ್ಕೆ ಮಾಡಿ ಅದನ್ನು ಪಡೆದಿದ್ದಾರೆ. ಅವರಿಗೆ ಅದು ಯೋಗ್ಯತೆಯಿಂದ ಬಂದಿದ್ದಾಗಿದ್ದರೆ ಅವರು ನಮ್ಮ ಮಠಕ್ಕೆ ಗುರುಗಳಾಗಿ ಇಲ್ಲಿಗೆ ಬಂದು ನಮಗೆ ಅನುಗ್ರಹಿಸ್ತಾ ಇರತಕ್ಕಂಥದ್ದು ನಮ್ಮ ಯೋಗ ಮತ್ತು ನಮ್ಮ ಭಾಗ್ಯ. ಅವರಲ್ಲಿರ್ತಕ್ಕಂತಹ ಇನ್ನೊಂದು ವಿಶೇಷ ಗುಣ, ವೇದಾಂತ ಶಾಸ್ತ್ರದಲ್ಲಿ ಉಪದೇಶಿಸಿದ ಆತ್ಮತತ್ವವನ್ನು ಅರಿಯುವುದಕ್ಕಾಗಿ ತಮ್ಮ ಗುರುಗಳಲ್ಲಿ ಅತ್ಯಂತ ವಿನೀತರಾಗಿ ಕೇಳಿ ತಿಳಿಯುವ, ಅದನ್ನು ಉಪದೇಶ ಪಡೆದು ಅದನ್ನು ಮನನ ಮಾಡುವ ಮತ್ತು ಮುಖ್ಯವಾಗಿ ಸನ್ಯಾಸಾಶ್ರಮದ ಎಲ್ಲ ಅನುಷ್ಠಾನವನ್ನು ಯಥಾವಿಧಿ ಯಾವ ಲೋಪವಿಲ್ಲದೆ ಪಾಲಿಸುವಂತಹ ಒಂದು ಅದ್ಭುತವಾದ ಶಕ್ತಿ ಪರಮಪೂಜ್ಯರಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ವಿವೇಕ ಚೂಡಾಮಣಿಯಲ್ಲಿ ಗುರುವಿನ ಲಕ್ಷಣವನ್ನು ಭಗವತ್ಪಾದರು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೋದು. ಶ್ರೋತ್ರಿಯ ಅವ್ರಜಿನ ಅಕಾಮಹತಃ ಯಹ ಬ್ರಹ್ಮವಿದುತ್ತಮ ಬ್ರಹ್ಮಣ್ಯುಪರತಃ ಶಾಂತಃ ನಿರಿಂಧನಃ ಇವ ಅನಲಃ. ಬಹುಶಃ ಈ ಎಲ್ಲ ಗುಣಗಳು ಪರಮಪೂಜ್ಯ ಶ್ರೀ ಶ್ರೀಗಳವರಲ್ಲಿ ಸ್ವಾಭಾವಿಕವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಕೊನೆಯದಾಗಿ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು. ನನಗೆ ಇಷ್ಟರ ಮಟ್ಟಿಗೆ ಅಲ್ಪ ಸ್ವಲ್ಪ ಗುರುಸೇವೆ ಮಾಡೋದಕ್ಕೆ, ಶಾಸ್ತ್ರ ಚಿಂತನೆಗೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂತಹ ಉಭಯ ಶ್ರೀಗಳವರ ಪಾದಾರವಿಂದಳಿಗೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಉಭಯ ಶ್ರೀಗಳು ನಮಗೆ ಇನ್ನೂ ಅನೇಕ ಸಂವತ್ಸರಗಳ ಕಾಲ ಭಗವತ್ಪಾದರ ಉಪದೇಶವನ್ನು ಉಪದೇಶಿಸುತ್ತಾ ಸನ್ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಪ್ರೇರೇಪಿಸುತ್ತಾ ನಮಗೆ ಅನುಗ್ರಹವನ್ನು ನೀಡಬೇಕು ಎಂಬುದಾಗಿ ನಾನು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು, ವೇದಾಂತ ಭಾರತಿ ಸಂಸ್ಥೆಯ ಟ್ರಸ್ಟಿಗಳಲ್ಲಿ ಒಬ್ಬರೂ ಆದಂತಹ ಶ್ರೀಮಾನ್ ಎಸ್ ನಾಗಾನಂದ ಅವರು ಈ ಸಂದರ್ಭದಲ್ಲಿ ಪರಮಪೂಜ್ಯರಿಗೆ ಅಭಿವಂದನಾ ಕುಸುಮವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಪರಮಪೂಜ್ಯ ಗುರುಗಳ ಚರಣಕಮಲದಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ದಿವಸ ದರ್ಶನ ಭಾಗ್ಯ ನನಗೆ ಇತ್ತು ಅಂತ ನನಗೆ ಇವತ್ತು ಬೆಳಗ್ಗೆ 3 ಗಂಟೆ ತನಕ ಗೊತ್ತಿರಲಿಲ್ಲ. ನಾನು ವಿದೇಶದಿಂದ ಹೊರಟು ಸಕಾಲಕ್ಕೆ ಏನಾದರೂ ವಿಮಾನ ಬಂದರೆ ಗುರುಗಳಿಗೆ ದರ್ಶನಕ್ಕೆ ಬರ್ತೀನಿ ಅಂತ ನಿನ್ನೆ ರಾತ್ರಿ ಮನಸ್ಸಲ್ಲಿ ಅಂದ್ಕೊಂಡೆ. ಗುರುಗಳು ಅದನ್ನು ಸಾಕ್ಷಾತ್ಕಾರ ಮಾಡಿ ಇವತ್ತು ಇಲ್ಲಿ ಬರೋ ಭಾಗ್ಯ ದಂಪತಿಗಳಿಗೆ ಸಿಕ್ಕಿದೆ. ಇದಕ್ಕೆ ಗುರುಗಳ ಕೃಪೆ ಬಿಟ್ಟು ಇನ್ನೇನೂ ಸಾಧ್ಯ ಇಲ್ಲ. ನಾವು ಮೊದಲಿನ ಪ್ರಕಾರ
ಇವತ್ತು ಬೆಳಿಗ್ಗೆ ದೆಹಲಿಗೆ ಬಂದು ದೆಹಲಿಯಿಂದ ಶ್ರೀನಗರ್ಗೆ ತೆರಳಿಸಿ ಗುರುಗಳು ಅಲ್ಲಿಗೆ ಬರೋ ಹೊತ್ತಿಗೆ ನಾವು ಅಲ್ಲಿದ್ದು ಅವರನ್ನು ಸ್ವಾಗತ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇತ್ತು ನಾವು ವಿದೇಶಕ್ಕೆ ಹೋದಾಗ. ಆದರೆ ನಾವು ಹೋಗಿ ವಾಪಸ್ ಬರೋ ಸಮಯಕ್ಕೆ ಅಲ್ಲೋಲ ಕಲ್ಲೋಲ ಆಗಿ, ಆದರೂ ಗುರುಗಳು ದರ್ಶನ ಕೊಡಬೇಕು ಅಂತ ಅವರು ಒಂದು ಮನಸ್ಸಲ್ಲಿ ಒಂದು ನಿರ್ಣಯ ಮಾಡಿದ ನಂತರ ಯಾವುದೇ ಪರಿಸ್ಥಿತಿ ಬಂದರೂ ಆ ದರ್ಶನವನ್ನು ನಮಗೆ ಕರುಣಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮರೆಯೋದಕ್ಕಾಗೋದಿಲ್ಲ. ಗುರುಗಳಿಗೆ ಎಷ್ಟು ಸತಿ ನಾನು ಪ್ರಣಾಮ ತಿಳಿಸಿದ್ರೂ ಅದು ಸಾಕಾಗೋದಿಲ್ಲ. ಈ ಸಂದರ್ಭದಲ್ಲಿ ಈ ವರ್ಧಂತಿ ನಾನು ಪಾಶ್ಚಾತ್ಯ ದೇಶದಲ್ಲಿದ್ದಾಗ ನನಗೆ ಒಂದು ಆಮಂತ್ರಣ ಪತ್ರ ಬಂತು. ಈ ಸಮಾರಂಭ ನಡೀತಾ ಇದೆ ಅಂತ ಗೊತ್ತಾಯಿತು. ನಾನು ಮನಸ್ಸಲ್ಲಿ ಪೇಚಾಡ್ಕೊಳ್ತಾ ಇದ್ದೆ, ಆಗಲ್ವಲ್ಲ ಬರೋದಕ್ಕೆ. ಹಾಗೂ ಮೆಸೇಜು ಕಳಿಸಿದ್ದೆ, ಮುಕ್ಕಾಲು ಭಾಗ ಬರೋಕ್ಕಾಗೋದಿಲ್ಲ ಅಂತ ಹೇಳಿ. ಆದರೆ ಗುರುಗಳ ಕೃಪೆಯಿಂದ ದರ್ಶನ ಭಾಗ್ಯ ಇವತ್ತಿತ್ತು. ಅದಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಗುರುಗಳ ಪ್ರಶ್ನೋತ್ತರ ಮಾಲಿಕಾಲಲ್ಲಿ ಇನ್ನೊಂದು ವಿಷಯ ಬರುತ್ತೆ. ಕಿಂ ವಿಷಂ ಅಂತ ಕೇಳ್ತಾರೆ ಗುರುಗಳು. ಅದಕ್ಕೆ ಉತ್ತರ ಅವಧೀರಣ ಗುರುಷು ಅಂತ ಉತ್ತರ ಕೊಡ್ತಾರೆ. ಅಂದರೆ ನಾವು ಶಿಷ್ಯರಾದ ಮೇಲೆ ಗುರುಗಳ ಮಾತನ್ನು ನಾವು ಪರಿಪಾಲನೆ ಹೇಗೆ ಮಾಡಬೇಕು ಅಂತ. ಕಾಯ ವಾಸ ಮನಸ ಮೂರಲ್ಲೂ ನಾವು ಪರಿಪಾಲನೆ ಮಾಡಬೇಕು. ಅವರು ನಮಗೆ ಮಾರ್ಗದರ್ಶನ ಮಾಡಿದ ಪ್ರಕಾರ ಅದೇ ಪ್ರಕಾರ ನಾವು ನಡ್ಕೊಳ್ಬೇಕು. ಗುರುಗಳು ಹೇಳಿದ್ದಾರೆ, ನಮ್ಗೆ ಕೈಲಾದಷ್ಟು ಮಾಡೋಣ, ಇನ್ನೇನು ಬಿಟ್ಟುಬಿಡೋಣ ಅಂತ ನಮ್ಮ ಮನಸ್ಸಿಗೆ ಬರಬಾರ್ದು. ಹೀಗಿರುವಾಗ ನಾವು ಗುರುಗಳಿಗೆ ಅವರ ವರ್ಧಂತಿ ದಿವಸ ಯಾವ ಕಾರಣಕ್ಕೆ ನಾವು ಈ ಸಮಾರಂಭವನ್ನು ಮಾಡಬೇಕು ಅಂತ ನಾವು ಸ್ವಲ್ಪ ಚಿಂತನೆ ಮಾಡಿದ್ರೆ ಒಂದೆರಡು ವಿಷಯಗಳು ಗಮನಕ್ಕೆ ಬರುತ್ತೆ. ಬ್ರಹ್ಮಾನಂದ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ಪೂರ್ವಾಶ್ರಮದಿಂದ ನಾವೆಲ್ಲ ನೋಡಿದ್ದೇವೆ. ಹೇಗೆ ಭಕ್ತಿ ಶ್ರದ್ಧೆಯಿಂದ ನಮ್ಮ ಗುರುಗಳ ಸೇವೆ ಮಾಡಿದ್ರು, ಮಾಡಿ ಅವರ ಮೆಚ್ಚುಗೆ ಪಡೆದು ಅವರ ಗುಣಗಳನ್ನು ಪರಿಗಣನೆ ಮಾಡಿ ತುರಿಯ ಆಶ್ರಮಕ್ಕೆ ಗುರುಗಳು ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಸಮಾಜದಲ್ಲಿ ನಮಗೆ ಗುರುಗಳು ಎಷ್ಟು ಅವಕಾಶ ಅಂತ ಬೇಕಾಗುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ಸಮಾಜದಲ್ಲಿ ಎಷ್ಟೋ ಥರದ ಜನರಿರ್ತಾರೆ. ನಮಗೆ ಎಷ್ಟೋ ಸಂದೇಹಗಳು ಬರುತ್ತೆ ಸಂಸಾರಿಕ ಜೀವನಗಳಲ್ಲಿ, ನಮ್ಮ ಧಾರ್ಮಿಕ ಜೀವನದಲ್ಲಿ, ಎಲ್ಲದರಲ್ಲೂ ಗುರುಗಳಿದ್ದಾರೆ ಅಂದರೆ ನಾವು ಅವ್ರ ಹತ್ರ ಹೋಗಿ ಮೊರೆ ಹೊಕ್ಕಿ ಹೀಗೆ ತೊಂದರೆಯಲ್ಲಿದ್ದೀವಿ, ಹೀಗೆ ಮನಸ್ಸಲ್ಲಿ ವಿಚಲತೆ ನಡೀತಾ ಇದೆ, ತಾವು ಮಾರ್ಗದರ್ಶನ ಮಾಡಬೇಕು ಅಂದರೆ ಗುರುಗಳು ಸದಾ ಇರ್ತಾರೆ. ಪ್ರಾರ್ಥನೆ ಮಾಡಿ ನಮಗೆ ಯಾವ ಥರ ಅನುಗ್ರಹ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಹೇಗೆ ಅಂತ ನಾವು ಯೋಚನೆ ಮಾಡಿದ್ರೆ, ಮೊದಲನೇದು ಗುರುಗಳಿಗೆ ನಮ್ಮ ಕೃತಜ್ಞತೆಯನ್ನು ತಿಳಿಸ್ಬೇಕು. ಎರಡನೇದು ಅವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವು ಅವರಿಗೆ ಮೊರೆ ಹೊಕ್ಕಿ ಧನ್ಯವಾದಗಳನ್ನು ತಿಳಿಸ್ಬೇಕು. ಧನ್ಯವಾದವನ್ನು ಹೇಗೆ ತಿಳಿಸೋದು? ನಾವು ಇಂಗ್ಲೀಷ್ ಹೇಳೋದಾದರೆ ಹಲೋ, ಥ್ಯಾಂಕ್ ಯು ಅಂತ ಹೇಳ್ತೀವಿ. ವರ್ಧಂತಿ ಅಂತ ಹೇಳಿದ್ರೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀವಿ. ಹೀಗೆ ಪ್ರಪಂಚದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳಿರ್ತಾರೆ. ಅವರ ಹುಟ್ಟಿದ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಆದರೆ ಸನ್ಯಾಸಿಗಳ ಹುಟ್ಟಿದ ಹಬ್ಬ ಅಂತ ಹೇಳಿದ್ರೆ ಅದನ್ನು ವರ್ಧಂತಿ ಅಂತ ಆಚರಣೆ ಮಾಡ್ತೀವಿ. ವರ್ಧಂತಿ ಮಹೋತ್ಸವದಲ್ಲಿ ಗುರುಗಳು ಯಾವಾಗಲೂ ಸಂತೋಷದಲ್ಲೇ ಇರ್ತಾರೆ. ಯಾಕಂದರೆ ಆ ಅವಸ್ಥೆ, ಅವರು ತುರಿಯ ಅವಸ್ಥೆಗೆ ಹೋದ ಮೇಲೆ ನಾವೆಲ್ಲರೂ ಒಂದೇ, ಅವರಿಗೆ ಭೇದ ಭಾವಗಳು ಏನೂ ಇರೋದಿಲ್ಲ, ಸದಾ ಭಗವತ್ ಚಿಂತನೆಯಲ್ಲೇ ಇರ್ತಾರೆ. ಹಾಗಿರುವಾಗ ಅವರ ಮನಸ್ಸು ಶಾಂತವಾಗಿ ಪ್ರಶಾಂತವಾಗಿ ತುಂಬ ಸಂತೋಷದಿಂದನೇ ಇರ್ತಾರೆ. ಆದರೆ ವರ್ಧಂತಿ ದಿವಸ ನಾವೆಲ್ಲ ಬಂದು ನಮಸ್ಕಾರ ಮಾಡಿ ನಿಮ್ಮ ಆಯಸ್ಸು ಬಗ್ಗೆ ನಾವು ಕೋರ್ತಾ ಇದ್ದೀವಿ ಭಗವಂತನಲ್ಲಿ ಅಂತ ನಾವು ಹೇಳಿದ್ರೆ ಅವ್ರಿಗೇನು ಹೆಚ್ಚು ಸಂತೋಷ ಆಗುತ್ತೆ ಅಂತ ನಾವು ಭಾವಿಸೋಕ್ಕಾಗೋದಿಲ್ಲ. ಅದು ನಮ್ಮ ಸಂತೋಷಕ್ಕೆ ನಾವು ಇಲ್ಲಿ ಬಂದು ಅವ್ರ ಮುಂದೆ ಈ ಥರ ನಮ್ಮ ಪ್ರಾರ್ಥನೆಯನ್ನು ಇಡ್ತೀವಿ. ಸೊ ಪ್ರಾರ್ಥನೆಯನ್ನು ಇಡೋದು ಬಹಳ ಮುಖ್ಯವಾದ ಕೆಲಸ. ಮೂರನೇದು ದೇವರಲ್ಲಿ ನಂಬಿಕೆ ನಮಗಿರಬೇಕು. ಇರಬೇಕಾದ್ರೆ ಗುರುಗಳ ಅನುಗ್ರಹ ಆಗಬೇಕು. ನಮಗೆ ಗೊತ್ತಿರೋ ಹಾಗೆ ಗುರು ಉಪದೇಶ ಇಲ್ಲದೆ ನಾವು ಯಾವ ಕಾರ್ಯಕ್ರಮ ಮಾಡೋ ಹಾಗಿಲ್ಲ. ಒಂದು ಮಂತ್ರೋಪದೇಶ ಆಗಬೇಕು ಅಂದರೆ ಗುರುಗಳಲ್ಲಿ ನಾವು ಮೊರೆ ಹೋಗ್ತೀವಿ.
ಆವಾಗ ಅವ್ರು ನೋಡ್ತಾರೆ ನಿಮ್ಗೆ ಯಾವ ಮಂತ್ರ ಇವರಿಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಅವರು ಪ್ರಾರ್ಥನೆ ಮಾಡಿ ನಮಗೆ ಉಪದೇಶ ಮಾಡ್ತಾರೆ. ಸೊ ಆ ಗುರು ಮಂತ್ರವನ್ನು ನಾವು ಅನುಷ್ಠಾನದಲ್ಲಿ ಇಟ್ಕೊಂಡ್ರೆ ನಮಗೊಳ್ಳೆಯದು, ನಮ್ಮ ಪರಿವಾರಕ್ಕೆ ಶ್ರೇಯಸ್ಸು, ಸಮಾಜಕ್ಕೆ ಶ್ರೇಯಸ್ಸು. ಮೂರನೇದು, ಗುರುಗಳು ನಮಗೆ ಬೋಧನೆ ಮಾಡಿದ್ದ ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಂಡು ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ನಾವು ಪರಿಪಾಲನೆ ಮಾಡಬೇಕಾಗತ್ತೆ. ಯಾಕಂದರೆ ಗುರುಗಳು ಎಷ್ಟೋ ಅನುಗ್ರಹ ಭಾಷಣಗಳನ್ನು ಮಾಡಿರ್ತಾರೆ, ಆಶೀರ್ವಚನಗಳು ಕೊಟ್ಟಿರ್ತಾರೆ, ಚಿಂತನೆಯನ್ನು ಮಾಡಿರ್ತಾರೆ. ನಾವು ಕೋವಿಡ್ ಟೈಮಲ್ಲಂತೂ ನಿತ್ಯ ಕೇಳ್ತಾ ಇದ್ವಿ, ಅದನ್ನ ಒಂದು ದಿವಸನೂ ಬಿಡ್ತಾ ಇರಲಿಲ್ಲ. ಬೆಳಗಿನ ಜಾವ ಆದರೆ ಅದನ್ನು ಹಾಕ್ಕೊಂಡು 1 ಗಂಟೆ ಕೇಳಲೇಬೇಕು. ಕೇಳಿದ್ರಲ್ಲಿ ಏನು ವಿಷಯ ಇದೆ, ಅದರಲ್ಲಿ ನಮ್ಗೆ ಯಾವುದು ನಮ್ಮ ಜೀವನಕ್ಕೆ ಯಾವುದು ಅಳವಡಿಸ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡಿ ಚಿಂತನೆ ಮಾಡಿ ಅದರಲ್ಲಿ ಹೇಳ್ತಾ ಇರ್ತೀವಿ. ಅದಕ್ಕೋಸ್ಕರ ಗುರುಗಳು ನಮ್ಮ ಜೀವನದಲ್ಲಿ ಇದ್ದಾರೆ ಅಂದರೆ ನಮಗೊಂದು ಸಂತೋಷ, ನೆಮ್ಮದಿ. ಅದಕ್ಕೆ ನಾವು ಸದಾ ಗುರುಗಳಿಗೆ ನಮನ ಮಾಡ್ತಾನೇ ಇರಬೇಕು. ಆಮೇಲೆ ಗುರುಗಳಲ್ಲಿ ನಾವು ನಂಬಿಕೆ ಇಡಬೇಕು. ಇವಾಗ ಎಷ್ಟೋ ಗುರುಗಳಿರ್ತಾರೆ, ಅದೇ ಪ್ರಶ್ನೋತ್ತರದಲ್ಲಿ ಕೋ ಗುರುಹು ಅಂದರೆ ಅಧಿಗತ ತತ್ವ ಶಿಷ್ಯಹಿತಯೋದ್ಯತಃ ಸತತಂ ಅಂತ ಆಚಾರ್ಯರು ಹೇಳಿದ್ದಾರೆ. ತಿಳ್ಕೊಂಡಿರ್ತಾರೆ ಮತ್ತು ನಮ್ಮ ಹಿತ ಅವರ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಅಂತ. ಈ ಥರ ಗುರುಗಳು ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯ. ಅದಕ್ಕೆ ನಾವು ಯಾವಾಗಲೂ ಸ್ಮರಣೆ ಮಾಡ್ತಾನೇ ಇರಬೇಕು. ಕೊನೆಯದಾಗಿ ಗುರುಗಳು ಒಂದಷ್ಟು ವಿಷಯ ಬೋಧನೆ ಮಾಡಿದರೆ, ಇವಾಗ ಶಂಕರಾಚಾರ್ಯರು, ಭಗವತ್ಪಾದರ ಕೃತಿಗಳು, ಸ್ತೋತ್ರಗಳು, ಎಷ್ಟು ಕೆಲಸ ಗುರುಗಳು ಮಾಡ್ತಾ ಇದ್ದಾರೆ ಉಭಯ ಗುರುಗಳು ಅಂತ ಹೇಳಿದ್ರೆ ಅದನ್ನು ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಇಷ್ಟು ಕೆಲಸ ಎಲ್ಲ ಮಾಡೋ ಅವಶ್ಯಕತೆ ಎಲ್ಲಿದೆ ಅಂತ ಹೇಳಿದ್ರೆ, ಅವರ ಗುರುಗಳಿಗೆ ಯಾವ ಥರ ಅವರು ಸೇವೆ ಮಾಡಬೇಕು ಅಂತ ಅವರು ಆ ಭಾವನೆಯಲ್ಲಿ ಗುರು ಸೇವೆಯಲ್ಲಿ ಅವರು ನಿರತರಾಗಿದ್ದಾರೆ. ಹಾಗಿರುವಾಗ ನಾವಿನ್ನು ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ರೆ, ನಾವೇನೋ ಕಿಂಚಿತ್ ಸೇವೆ ಮಾಡ್ತೀವಿ, 1-4 ಸತಿ ಏನೋ ಸ್ತೋತ್ರ ಹೇಳ್ತೀವಿ, ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಗುರುಗಳು ಹಾಗಲ್ಲ, ಪ್ರಪಂಚಕ್ಕೆಲ್ಲಾನು ಇದನ್ನು ಹರಡಬೇಕು ಅಂಥೇಳಿ ಸತತ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದು ನಮಗೆ ಸಿಕ್ಕಿರೋದು, ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹಾಗಿರುವಾಗ ಅವರು ಹಾಕಿದ್ದು ಮಾರ್ಗದರ್ಶನದಲ್ಲಿ ನಾವು ನಮ್ಮ ಅಳಿಲು ಸೇವೆ ಮಾಡಲೇಬೇಕು. ಅಂದರೆ ನಾವೊಂದು 4 ಜನಕ್ಕೆ ಹೇಳ್ಕೊಡ್ಬೇಕು. 4 ಜನಕ್ಕೆ ಈಗ ತಾನೇ ನಾನು ಲಾಸ್ ವೆಗಾಸಲ್ಲಿ ಪ್ಲೇನಲ್ಲಿ ಬರೋಕ್ಕೆ ಮುಂಚೆ ಒಂದು ಏರ್ಪೋರ್ಟಲ್ಲಿ ಕೂತಿದ್ದೆ. ಒಂದು ತಾಯಿ, 2 ಮಕ್ಕಳಿದ್ರು, ಅವ್ರ ಜೊತೆಗೆ ಒಬ್ಬರು ಗಂಡಸರಿದ್ದರು. ನಾನು ಹೇಗೆ ಏನೋ ಮಾತಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅವ್ರು ಕೇಳಿದೆ, ನೀವು ತಾಯಿ, ಚಿಕ್ಕ ಮಗು, ಅವನು ಸುಮಾರು ಒಂದು 8-9 ವರ್ಷ ಇರ್ಬೋದು. ಮಾತಾಡೋಕ್ಕೆ ಶುರು ಮಾಡಿದೆ, ನಿಮ್ಮ ತಾಯಿ ನಿನ್ನನ್ನು ಇಷ್ಟು ದೂರ ಕರ್ಕೊಂಬಂದು ನಿನಗೆ ಚಿಕ್ಕದಾಗಿ ಒಂದು ಹಾಲಿಡೇ ವೆಕೇಷನ್ ಮಾಡಿ ಹೋಗ್ತಾ ಇದ್ದಾರಲ್ಲ, ನಿನ್ನ ತಾಯಿಗೆ ಅವರಿಗೆ ಧನ್ಯವಾದ ಹೇಳಿದ್ಯಾ ಅಂತ ಕೇಳಿದೆ ಮಗುಗೆ. ಅವನು ನಗ್ತಾ ಇದ್ದ, ಹಾಂ ಹೇಳಿದೆ ಅಂತ ಹೇಳಿದೆ. ಅಂದರೆ ತಾಯಿ ನಿನಗೆ ಯಾಕೆ ಮಾಡ್ತಾಳೆ ಇದನ್ನೆಲ್ಲ ಅಂತ ಕೇಳಿದ್ರೆ, ಬಿಕಾಸ್ ಶಿ ಲವ್ಸ್ ಮೀ ಅಂತ ಹುಡುಗ ಹೇಳ್ದ. ಅವರು ನಿನ್ನ ಮೇಲೆ ಇಷ್ಟು ಕರುಣೆ ಇಟ್ಕೊಂಡು ನಿನ್ನನ್ನು ನೋಡ್ಕೊಳ್ತಾ ಇರೋವಾಗ ನೀನು ಅವರಿಗೆ ಯಾವ ಥರ ಸೇವೆ ಮಾಡ್ತೀಯ ಹೇಳು ಅಂತ ನಾನು ಕೇಳಿದೆ. ಅದಾದಮೇಲೆ ಒಂದಷ್ಟು ಹೀಗೆ ಚಿಂತನೆ ನಡೀತಾ ಇತ್ತು. ಒಂದಷ್ಟು ತಾಯಿ ಮೇಲೆ ಪ್ರೇಮ ಮತ್ತು ಅನುಕಂಪ ಹೇಗಿರಬೇಕು ಅಂತ ನಾನು ಕೈಕೇಯಿ ಕತೆ ಹೇಳಿದೆ. ರಾಮನಿಗೆ ಕೈಕೇಯಿ ಮೇಲೆ ಯಾವ ಥರ ವಾತ್ಸಲ್ಯ ಇತ್ತು ಅಂತ ಭರತ ಬಂದು ಹೇಳಿದ ನಂತರ ವಾಪಸ್ ಬಂದಾಗ ಅವನು ಲಕ್ಷ್ಮಣನಿಗೆ ಟೀಕೆ ಮಾಡ್ತಾನೆ. ಲಕ್ಷ್ಮಣ ಹೇಳ್ತಾನಲ್ಲ, ತಾಯಿ ಹೀಗೆ ಮಾಡಿಬಿಟ್ರು ಅಂತ. ಅದಕ್ಕೆ ರಾಮ ಹೇಳ್ತಾನೆ, ಹಾಗೆ ಎಂದೂ ಹೇಳಬೇಡ, ಅವರು ನಮ್ಮ ತಾಯಿ, ಅಂದರೆ ತಾಯಿ ಮೇಲೆ ಅಷ್ಟು ಕರುಣೆ ನಮಗಿದೆ, ಇರಲೇಬೇಕು ಅಂತ ರಾಮ ಮಾರ್ಗದರ್ಶನ ಮಾಡಿದ್ದಾನೆ. ನಮ್ಮ ಗುರುಗಳು ಸದಾ ಹೇಳ್ತಾ ಇರ್ತಾರೆ, ವೇದವಾಕ್ಯಗಳನ್ನು ಹೇಳ್ತಾ ಇರ್ತೀವಿ. ಚೈತಿರ್ಯ ಉಪನಿಷತ್ತಲ್ಲಿ ಹೇಳ್ತಾರೆ, ಮಾತೃದೇವೋಭವ ಪಿತೃದೇವೋಭವ. ಅದನ್ನು ಸುಲಭವಾಗಿ ಹೇಗೆ ನಡೆಸ್ಕೊಳ್ಬೇಕು ಅಂತ ಗುರುಗಳು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಯಾವುದೂ ನಾವು ಚಿಂತೆ ಮಾಡಬೇಕಾಗಿಲ್ಲ. ಕೊನೆಗೆ ನಾವು ಎಲ್ಲಿ ಹೋದರೂ ಆಚಾರ್ಯರ ನಮ್ಮ ಮಾರ್ಗದರ್ಶನ ಇದ್ದೇ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈ ಸದವಕಾಶ ನಮಗೆಲ್ಲ ಕರುಣಿಸಿದ್ದೀರಾ, ಈ ಸಮಾರಂಭ ಮಾಡೋದಕ್ಕೆ ತಮ್ಮ ಅನುಮತಿ ಕೊಟ್ಟಿದ್ದೀರಾ. ಯಾಕಂದರೆ ಕಾಳಿದಾಸ ಹೇಳ್ದಂಗೆ, ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೇಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನ ಅಂತೆ ತನುತ್ಯಜ. ಸೊ ಇದು ಕೊನೆಯ ಅವಸ್ಥೆಯಲ್ಲಿ
ಸಂಸಾರದಲ್ಲಿ ನಾವು ಮುಳುಗಿ ತೊಡಗಿ ಎಲ್ಲ ಆದ ನಂತರ ಬಿಟ್ಟು ಸಂಸಾರವನ್ನು ತುರಿಯವಸ್ಥೆ ಅಥವಾ ಸನ್ಯಾಸ ತಗೊಳ್ಳೋದು ಪದ್ಧತಿ. ಆದರೆ ಗುರುಗಳು ನಮ್ಮ ಮಠದ ಶೃಂಗೇರಿ ಮಠದ್ದು ನಮ್ಮ ಮಠದ ಪರಂಪರೆ ಪ್ರಕಾರ ಬ್ರಹ್ಮಚರ್ಯದಿಂದ ನೆಟ್ಟಿಗೆ ತುರಿಯ ಅವಸ್ಥೆಗೆ ಹೋಗೋ ಒಂದು ಪದ್ಧತಿ ಇದೆ. ಆ ಥರ ಅವಕಾಶ ಪಡೋದು ಬಹಳ ವಿರಳ, ಎಲ್ಲರಿಗೂ ಸಿಕ್ಕೋದಿಲ್ಲ. ಅಂಥ ಅವಕಾಶ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳಿಗೆ ಸಿಕ್ಕಿದೆ. ಇಂಥ ಗುರುಗಳು ಅವರ ಮೇಲೆ ಕರುಣಾಪೂರ್ವಕವಾಗಿದ್ದಾರೆ, ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಮಠದ ಅಭಿವೃದ್ಧಿಗೆ, ಈ ಮಠವನ್ನು ಗುರುಗಳು ಹಾಕಿದ್ದ ಒಂದು ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಹೋಗ್ತಿದ್ದೀವಿ ಅಂತ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಆಗಿರುವಾಗ ಇಂಥ ಭಾಗ್ಯ ನಮಗೆ ಸಿಕ್ಕೋದು ಬಹಳ ವಿರಳ. ಅದಕ್ಕೆ ನಾವು ಸದಾ ಪ್ರಾತಸ್ಮರಾಮಿ ಅಂತ ಹೇಳ್ತಲ್ಲ, ಆ ಥರ ನಿತ್ಯ ಗುರುಗಳ ಒಂದು ಚಿತ್ರವನ್ನು ನಮ್ಮ ಮನಸ್ಸಿನಲ್ಲಿ ನಾವು ತಗೊಂಡು ಅವ್ರ ಮೇಲೆ ಭಕ್ತಿ ಶ್ರದ್ಧೆ ಇಟ್ಟು, ನಮ್ಮ ಮನಸ್ಸಲ್ಲಿ ಇಷ್ಟು ದೂರ ಬರೋಕ್ಕಾಗದೇ ಇರೋರು ಎಷ್ಟೋ ಜನ ಇರ್ತಾರೆ. ಅವರವ್ರ ಮನೆಗಳಲ್ಲಿ ಅವರವರ ಸಂಸಾರದ ಜೀವನದಲ್ಲಿರುವಾಗ ಗುರುಗಳ ಒಂದು ಸ್ಮರಣೆ ಮಾಡಿ, ಅವರ ಚಿಂತನೆ ಮಾಡಿ, ಅವರ ಒಂದು ಭವ್ಯವಾದ ದರ್ಶನ ನಮ್ಮ ಮನಸ್ಸಲ್ಲಿ ತಗೊಂಡು ನಮ್ಮ ಮನೆಗಳಲ್ಲಿ ನಾವು ನಮಸ್ಕಾರ ಮಾಡಿ ಗುರುಗಳಲ್ಲಿ ಮೊರೆ ಹೊಕ್ಕಿ ಅವರ ಆಶೀರ್ವಾದ ಪಡ್ಕೊಳ್ಬೇಕು. ಅಷ್ಟರಲ್ಲಿ ನಮ್ಮ ಇಷ್ಟು ಜನಕ್ಕೆ ಸ್ಪೆಷಲ್ ಪ್ರಿವಿಲೇಜ್, ಸ್ಪೆಷಲ್ ಬ್ಲೆಸ್ಸಿಂಗ್ ಅಂತ ಏನು ಹೇಳಿದ್ರೆ, ನಾವಿಲ್ಲಿ ಸೇರಿರೋದು, ಗುರುಗಳ ದರ್ಶನ ಮಾಡೋದು, ಅವರಿಂದ ಆಶೀರ್ವಾದ ಪಡ್ಕೊಳ್ಳೋದು. ಇಷ್ಟಕ್ಕೆ ನಾವು ಸದಾ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೀವಿ. ಇಷ್ಟು ಹೇಳಿ ನನ್ನ ಮಾತನ್ನು ವಿರಮಿಸ್ತೇನೆ. ಜಗನ್ಮಾತೆಯಾದ ಶಾರದೆಯ ಸನ್ನಿಧಿಯಲ್ಲಿ, ಶಂಕರರ ಸಮ್ಮುಖದಲ್ಲಿ, ಉಭಯ ಗುರುವರೇಣ್ಯರ ಸಮ್ಮುಖದಲ್ಲಿ ನಾವೆಲ್ಲ ಸೇರಿದ್ದೇವೆ. ನನಗೆ ಗೊತ್ತಿದ್ದ ಹಾಗೆ ಕಳೆದ 24 ವರ್ಷಗಳಿಂದ ನಾವು ಸತತವಾಗಿ ಭಗವತ್ಪಾದರ ಸ್ತೋತ್ರವನ್ನು ಸಮರ್ಪಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಎಲ್ಲಿವರೆಗೆ ಬಂದಿದ್ದೀವಿ ಅಂದರೆ, ಜಗನ್ಮಾತೆಯ ರೂಪವನ್ನು, ಜಗನ್ಮಾತೆಯ ಹೆಸರನ್ನು ನಾವು ಒಂದೇ ಒಂದು ಅಕ್ಷರದಲ್ಲಿ ನೋಟ್ ಮಾಡುವಂತಹ ಸಂದರ್ಭಕ್ಕೆ ಬಂದು ತಲುಪಿದ್ದೀವಿ. ಭಗವತ್ಪಾದರು ಕಲ್ಯಾಣ ವೃಷ್ಟಿಯ ಸ್ತವದಲ್ಲಿ ಹೇಳ್ತಾರೆ, ಹ್ರೀಂಕಾರಮೇವ ತವ ನಾಮ ತದೇವ ರೂಪಂ ತ್ವನ್ನಾಮ ದುರ್ಲಭಮಿಹ ತ್ರಿಪುರೇ ಗೃಣಂತಿ ತ್ವತ್ತೇಜಸಾ ಪರಿಣತಂ ವೇದಾದಿಭೂತಂ ಸೌಖ್ಯಂ ತನೋತಿ ಸರಸಿ ರುಹ ಸಂಭವಾದೆ. ಹೇ ದೇವಿ, ಹ್ರೀಂಕಾರ ಹೇಳುವಂತಹ ಅಕ್ಷರವೇ ನಿನ್ನ ಹೆಸರು ಮತ್ತು ನಿನ್ನ ರೂಪವಾಗಿದೆ. ಇಂತಹ ದುರ್ಲಭವಾದಂತಹ ನಿನ್ನ ನಾಮವನ್ನು ಲೋಕದಲ್ಲಿ ಜನರು ಸದಾ ಜಪಿಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ನಿನ್ನ ತೇಜಸ್ಸೇ ಪಂಚಭೂತವಾಗಿ ಪರಿಣಾಮವನ್ನು ಹೊಂದುತ್ತೆ. ಆ ಪಂಚಭೂತಗಳು ಬ್ರಹ್ಮಾದಿ ದೇವತೆಗಳಿಗೆ ಸುಖವನ್ನು ಹೆಚ್ಚಿಸುವಂಥದ್ದಾಗತ್ತೆ. ಅಂತಹ ಕಲ್ಯಾಣ ವೃಷ್ಟಿಯ 5 ಪದ್ಯಗಳನ್ನು, 5 ಶ್ಲೋಕಗಳನ್ನು ಪರಮಪೂಜ್ಯರ ಸನ್ನಿಧಿಯಲ್ಲಿ ನಾವು ಸಮರ್ಪಣೆಯನ್ನು ಮಾಡೋಣ ಅಂತ ಕೇಳ್ಕೊಳ್ತೇನೆ. ಕಲ್ಯಾಣಂ ಹೇಳುವಂತಹ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಮಂಗಲಂ ಶುಭಂ ಹೇಳುವಂತಹದ್ದು ಮುಖ್ಯವಾದಂತಹ ಒಂದು ಅರ್ಥ. ಆಚಾರ್ಯರ ವಿಷಯದಲ್ಲಿ ನಾವು ಹೇಳಬೇಕು ಅಂತಾದರೆ, ಬ್ರಹ್ಮಸಿದ್ಧಿ ವಿದಾಯಿನಿ ಅಂತ ಒಂದು ಕಡೆ ಅವರು ಪ್ರಯೋಗವನ್ನು ಮಾಡ್ತಾರೆ ಪ್ರಪಂಚಸಾರದಲ್ಲಿ. ಸರ್ವಾರ್ಥ ಸ್ಫೂರ್ತಿದಾಸಾಚ ಸನ್ನಿಧತ್ತಾಂ ಸದಾ ಮಮ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂತಹ ಸ್ತೋತ್ರವನ್ನು 5 ಶ್ಲೋಕಗಳನ್ನು ನಾವು ಸಮರ್ಪಣೆ ಮಾಡೋಣ. ಸಾನ್ನಿಧ್ಯ ಮುದ್ಯ ದರುಣಾಯುಧ
ಸಂಜಾತರಾದ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳು. ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಿದ ವಿದ್ವಾಂಸರಿಗೆ ವಂದನೆಗಳು. ಸಹಕರಿಸಿದ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೆ ವಂದನೆಗಳು. ಈ ಸಂದರ್ಭದಲ್ಲಿ ಹೊರ ಊರುಗಳಿಂದ ಆಗಮಿಸಿದ ವಿದ್ವಾಂಸರ, ವೈದಿಕರ ಹಾಗೂ ಭಕ್ತಾದಿಗರ ವಸತಿಗಾಗಿ ಮನೆಗಳಲ್ಲಿ ಸ್ಥಳಾವಕಾಶ ಕಲ್ಪಿಸಿಕೊಟ್ಟ ಊರಿನ ಸಮಸ್ತ ಆಸ್ತಿಕರಿಗೆ ಕೃತಜ್ಞತೆಗಳು. ಇವತ್ತಿನ ಕಾರ್ಯಕ್ರಮದ ವ್ಯವಸ್ಥೆಗಾಗಿ ಅವಕಾಶ ಕಲ್ಪಿಸಿ ಎಲ್ಲ ರೀತಿಯ ಸಹಕಾರ ನೀಡಿದ ಕೃಷ್ಣ ಮಂದಿರದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ವಂದನೆಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾದ ಸಿದ್ಧತೆಯ ವ್ಯವಸ್ಥೆಯನ್ನು ವಹಿಸಿಕೊಂಡಿರುವ ಶ್ರೀಯುತ ಶ್ರೀಧರ ಮತ್ತು ವೃಂದದವರಿಗೆ ವಂದನೆಗಳು. ಈ ವರ್ಧಂತಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ವಸ್ತು ಹಾಗೂ ಕಾಣಿಕೆ ರೂಪದಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಸೇವಾಕರ್ತರಿಗೆ, ದಾನಿಗಳಿಗೆ ವಂದನೆಗಳು. ಈ ವರ್ಧಂತಿ ಮಹೋತ್ಸವದ ಯಶಸ್ವಿಯಾಗಿ ನೆರವೇರಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ ಕೃಷ್ಣನಗರ ಹಾಗೂ ಹೊರ ಊರುಗಳಿಂದ ಆಗಮಿಸಿದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಪರಮ ಪೂಜ್ಯ ಗುರುವರೇಣ್ಯರು ನಮ್ಮನ್ನು ಅನುಗ್ರಹಿಸಬೇಕು ಅಂತ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಪುಂಗವ ಪುಂಗವಕೇತನತೆ ಸಮತಾಮಯತಾಂ ನಹಿ ಕೋಪಿ ಸುಧೀಃ. ಶರಣಾಗತವತ್ಸಲ ತತ್ವನಿಧೇ ಭವಶಂಕರದೇಶಿಕಮೇ ಶರಣಂ. ಲೋಕದಲ್ಲಿ ಆಸ್ತಿಕರಾದಂತಹ ನಮ್ಮಗಳಿಗೆ ಒಂದು ಸಂದರ್ಭಗಳು ಬರುತ್ತೆ. ಅದು ಪ್ರತಿನಿತ್ಯದ ಜೀವನದಲ್ಲಿ ಬರದೇ ಇದ್ದರೂ ಕೂಡ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅಥವಾ ಸವಾಲುಗಳು ಬಂದಾಗ ಅಥವಾ ಕಷ್ಟಗಳು ಬಂದಾಗ ಅದು ಚೆನ್ನಾಗಿ ಮನವರಿಕೆ ಆಗುತ್ತೆ. ಹೇಗೆ ಅಂದರೆ, ನಾವು ಇಂತಹ ಬಂದಂತಹ ಕಷ್ಟಗಳನ್ನು ಅಥವಾ ಕಾರ್ಯಗಳನ್ನು ನಮ್ಮ ಮನುಷ್ಯ ಪ್ರಯತ್ನದಿಂದಲೇ ಪ್ರಯತ್ನ ಮಾಡಿ ಸಾಧಿಸಬಹುದಾ, ಇಲ್ಲ ದೈವಕ್ಕೆ ಒಪ್ಪಿಸಿ ದೈವ ಹೇಗೆ ಅಥವಾ ಪರಮಾತ್ಮ ಹೇಗೆ ನಡೆಸ್ತಾನೋ ಹಾಗೆ ಅಂತ ಅಂದ್ಕೊಂಡು ಹೋಗೋದಾ ಅನ್ನೋ ಒಂದು ಪ್ರಶ್ನೆ ಬಹುಶಃ ಬಂದೇ ಬರುತ್ತೆ. ಈ ವಿಷಯವಾಗಿ ನಮಗೆ ಹಿಂದಿನ ಅನೇಕ ಗ್ರಂಥಗಳು ತಿಳಿಸುತ್ತೆ. ಹಾಗೆ ಮಹಾಭಾರತದಲ್ಲೂ ಕೂಡ ದ್ರೌಪದಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳುತ್ತಾರೆ. ಲೋಕದಲ್ಲಿ ಎರಡು ರೀತಿಯಂತಹ ಜನರು. ಒಂದು ಗುಂಪು ಕೇವಲ ಪರಮಾತ್ಮನನ್ನೇ ನಂಬಿ ಯಾವುದೇ ಮನುಷ್ಯ ಪ್ರಯತ್ನವನ್ನು ಮಾಡದೇ ಇರತಕ್ಕಂತಹ ಒಂದು ಗುಂಪು. ಎರಡನೇದು ಪರಮಾತ್ಮನನ್ನು, ಆ ಪರಮಾತ್ಮ ಶಕ್ತಿಯನ್ನು ನಂಬದೇನೆ ಕೇವಲ ಮನುಷ್ಯ ಪ್ರಯತ್ನ ಅನ್ನೋದೇನಿದೆ, ತಮ್ಮ ಬುದ್ಧಿ ಸಾಮರ್ಥ್ಯದಿಂದಲೇ ಎಲ್ಲವನ್ನೂ ಜಯಿಸ್ತೀನಿ ಅಂತ ಹೋಗೋದಿದೆಯಲ್ಲ, ಇದು ಎರಡನೇ ಗುಂಪು ಅಂತ ಹೇಳಿ, ಎರಡೂ ಗುಂಪು ಕೂಡ ಇದು ಸರಿ ಇಲ್ಲ, ಇದು ಸ್ವೀಕಾರಾರ್ಹವಲ್ಲ ಅಂತ ಹೇಳಿ. ಹಾಗಾದರೆ ಹೇಗೆ ಅಂದರೆ, ಪರಮಾತ್ಮನ ಒಂದು ಶಕ್ತಿ, ಅವನ ಒಂದು ಅನುಗ್ರಹದ ಒಟ್ಟಿಗೆ ಆ ಒಂದು ಮನುಷ್ಯ ಪ್ರಯತ್ನ ಅದಿದ್ದಿದೆ ಆದರೆ ಮಾತ್ರ ಅದು ಪರಿಪೂರ್ಣವಾಗುತ್ತೆ ನಾವು ಕೈಗೊಂಡಂತಹ ಕಾರ್ಯ ಅಂತ ಹೇಳ್ತಾ, ಆ ಸಂದರ್ಭದಲ್ಲಿ ಮತ್ತೊಂದು ಅಂಶವನ್ನು ಹೇಳ್ತಾರೆ. ಈ ಎರಡರಲ್ಲೂ ಕೂಡ ಮನುಷ್ಯ ಪ್ರಯತ್ನ ಅನ್ನೋದಕ್ಕೆ ಸ್ವಲ್ಪ ಹೆಚ್ಚಿನದಂತಹ ಒಂದು ಒತ್ತು ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಹೇಳ್ತಾರೆ. ಯಾಕೆಂದರೆ ಇದು ಎಷ್ಟು ಮುಖ್ಯವಾಗತ್ತೆ ನಮ್ಮಗಳಿಗೆ ಅಂದರೆ, ನಾವು ಆಸ್ತಿಕರಾದಂಥ ನಮ್ಮಗಳು ಎಷ್ಟೋ ಸಂದರ್ಭದಲ್ಲಿ ನಾವೊಂದಷ್ಟು ಪಾರಾಯಣವನ್ನು ಅಥವಾ ಜಪಗಳನ್ನು, ಸ್ತೋತ್ರಗಳನ್ನು ಎಲ್ಲ ಮಾಡ್ತಾ ಇರ್ತೀವಿ. ನಮ್ಮ ಅಭಿಪ್ರಾಯ ಏನಂದರೆ ಅದೆಲ್ಲ ನೋಡ್ಕೊಳ್ಳುತ್ತೆ ಅಂತ. ಹಾಗಾಗಿ ನಮಗೆಲ್ಲೋ ಒಂದು ಕಡೆ ಮನುಷ್ಯ ಪ್ರಯತ್ನದಲ್ಲಿ ಸ್ವಲ್ಪ ಕೊರತೆ ಆಗತ್ತೇನೋ ಅಂತ ಕಾಣುತ್ತೆ. ಹಾಗಾಗಿ ಮನುಷ್ಯ ಪ್ರಯತ್ನಕ್ಕೆ ಹೆಚ್ಚು ಒತ್ತು ಕೊಟ್ಟಿರೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಹೇಗೆ ಲೋಕದಲ್ಲಿ ಒಂದು ಬೆಳೆ ಬೆಳಿಬೇಕು ಅಂದರೆ ಒಬ್ಬ ರೈತ ತಾನು ಕೃಷಿ ಮಾಡಬೇಕು, ಕಷ್ಟಪಡಬೇಕಾಗತ್ತೆ. ಅದ್ರ ತಕ್ಕಂತೆ ದೈವಾನುಗ್ರಹ ಮಳೆ ಬರಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಆ ಬೆಳೆ ಸಿಗುವಂಥದ್ದು. ಹಾಗೆ ಎರಡೂ ಕೂಡ ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೆ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಮನುಷ್ಯ ಪ್ರಯತ್ನಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದನ್ನು ನಮ್ಮ ಹಿಂದಿನವರು ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮನುಷ್ಯ ಪ್ರಯತ್ನ ಮಾಡೋ ಸಂದರ್ಭದಲ್ಲೂ ಕೂಡ ಮತ್ತೊಂದು ಪ್ರಶ್ನೆ ಬರುತ್ತೆ. ಸರಿ, ನಾವೇನೋ ಮನುಷ್ಯ ಪ್ರಯತ್ನ ಮಾಡ್ತೀವಿ, ಆದರೆ ಇದೆಯಲ್ಲ ನಮಗೊಂದು ಹಣೆಯಲ್ಲಿ ಬರೆದಿದೆಯಲ್ಲ ಅಂತ ಅದ್ರ ಕಡೆ ತೋರಿಸ್ತೀವಿ.
ಹಣೆ ಬರಹ, ಪ್ರಾರಬ್ಧ ಇತ್ಯಾದಿ ಇತ್ಯಾದಿ. ನಾನೇನೋ ಮಾಡಬೇಕು ಅಂತಿದ್ದೀನಿ, ಆದರೆ ಅದು ಬಿಡ್ತಾ ಇಲ್ಲ ನಮ್ಮನ್ನ ಅಂತ. ಅಂದರೆ ನಮ್ಮ ಅಭಿಪ್ರಾಯ ಹೇಗೆ ಅಂದರೆ, ಅದು ಯಾವುದೋ ಒಂದು ವಸ್ತು, ನಮ್ಗೆ ಯಾವುದೋ ಒಂದು ದುಷ್ಟಶಕ್ತಿ ಅನ್ನೋದು ರೀತಿಯಲ್ಲಿ ನಾವು ಮಾತಾಡ್ತಿರ್ತೀವಿ. ಆದರೆ ವಾಸ್ತವಿಕ ಹಾಗಿಲ್ಲ ಅನ್ನೋ ವಿಷಯವನ್ನು ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ತಮ್ಮ ಉಪದೇಶದಲ್ಲಿ ತಿಳಿಸ್ತಾರೆ. ಆ ಪ್ರಾರಬ್ಧ ಇತ್ಯಾದಿಗಳನ್ನು ಏನು ಹೇಳ್ತಾ ಇದೀವೋ ಅದು ವಾಸ್ತವಿಕವಾಗಿ ನಾವೇ ನಮ್ಮ ಹಿಂದಿನ ಜನ್ಮಗಳಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ನಾವೇ ಮಾಡಿದಂಥ ಕರ್ಮಗಳಷ್ಟೇ, ಆ ಕರ್ಮದ ಫಲ ಅದನ್ನು. ಹಾಗಾಗಿ ಅದು ನಾವು ಮಾಡಿದಂಥ ಕರ್ಮದ ಫಲವೇ ಆಗಿರುತ್ತೆ. ಅದನ್ನು ಗೆಲ್ಲಬೇಕು ಅಂದರೆ ಈಗ ವಿಶೇಷವಾಗಿ ಹೆಚ್ಚಿನ ಪ್ರಯತ್ನ ಮಾಡಬೇಕು ಅಂತ. ಆ ಪ್ರಾರಬ್ಧ ಎಷ್ಟಿದೆ, ಅದನ್ನು ಹೇಗೆ ಗೆಲ್ಲೋದು ಅನ್ನೋ ಎಲ್ಲ ಪ್ರಶ್ನೆ ಬಂದಾಗ, ನಿಜ ಆ ಪ್ರಾರಬ್ಧ ಎಷ್ಟು ಮಟ್ಟಿಗೆ ಬಲವಾಗಿದೆ ಇತ್ಯಾದಿಗಳು ನಮಗೆ ಗೊತ್ತಿಲ್ಲದೇ ಇದ್ರೂ ಕೂಡ ಅದನ್ನು ವಿಶೇಷವಾಗಿ ಪ್ರಯತ್ನ ಮಾಡೋಕ್ಕೆ ಹೊರಟಾಗ ನಮಗೆ ಗೊತ್ತಾಗುತ್ತೆ ಅದು ಎಷ್ಟು ಮಟ್ಟಿಗೆ ಬಲವಾಗಿದೆ. ನಾವು ಈ ಸಂದರ್ಭದಲ್ಲಿ ಪ್ರಕೃತ ಈ ಕಾಲದಲ್ಲಿ ಇನ್ನೆಷ್ಟು ಪ್ರಯತ್ನ ಮಾಡಬೇಕಾಗತ್ತೆ ಅನ್ನೋ ಎಲ್ಲ ವಿಷಯಗಳು ಗೊತ್ತಾಗತ್ತೆ ಅಂತ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ ಒಂದು ಸ್ಕ್ರೂ ಗೋಡೆ ಒಳಗೋ ಅಥವಾ ಬಾಗಿಲು ಒಳಗೋ ಅದನ್ನು ತಿರುಗಿಸಿರ್ತಾರೆ ಪ್ರದಕ್ಷಿಣಾಕಾರವಾಗಿ, ಒಳಗೆ ಹೋಗಿರುತ್ತೆ. ಆದರೂ ಒಂದು ಆಳ ಎಷ್ಟು ದೂರ ಹೋಗಿದೆ ಅಂತ ನಮಗೆ ಹೊರಗಡೆ ಕಾಣದೇ ಇದ್ರೂ ಕೂಡ ನಾವು ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಲೇಬೇಕು, ಒಂದು ಪಕ್ಷ ತೆಗಿಬೇಕು ಅಂತಿದ್ದಿದ್ದೆ. ಆದರೆ ಆಗ ಹೇಗೆ ಮಾಡ್ತೀವಿ, ಅದರ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸ್ತಾ ಬರ್ತೀವಿ. ತಿರುಗಿಸ್ತಾ ಬಂದಾಗ ಒಮ್ಮೆ ಒಂದು ಕಾಲದಲ್ಲಿ ಹೊರಗಡೆ ಬರುತ್ತೆ. ಅಂದರೆ ಈ ಉದಾಹರಣೆಯಿಂದ ನಾವು ಏನು ತಿಳ್ಕೊಳ್ಬೋದು ಅಂದರೆ, ಆ ಪ್ರಾರಬ್ಧ ಕರ್ಮ ಅನ್ನೋದು ಎಷ್ಟು ಬಲವಾಗಿದೆ ಇತ್ಯಾದಿಗಳು ನಮಗೆ ಗೊತ್ತಿಲ್ಲದೇ ಇದ್ರೂ ಕೂಡ ನಾವು ಪ್ರಯತ್ನ ಮಾಡ್ತಾ ಹೋಗಿದ್ದೆ ಆದರೆ ನಾವು ವಿಶೇಷವಾದಂತಹ ಒಂದು ಫಲವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಅಂಶವನ್ನು ಅತ್ಯಂತ ಮನೋಹರವಾಗಿ ತಿಳಿಸಿದ್ದಾರೆ. ಹೀಗೆ ಮನುಷ್ಯ ಪ್ರಯತ್ನಕ್ಕೆ ವಿಶೇಷವಾದಂತಹ ಒಂದು ಒತ್ತು ಎಲ್ಲರೂ ಕೊಟ್ಟಿದ್ದಾರೆ. ಅದರಲ್ಲಿ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ತಮ್ಮ ಒಂದು ಸ್ತುತಿಯಲ್ಲಿ ಶ್ರೀ ಶಂಕರ ಭಗವತ್ಪಾದರ ಬಗ್ಗೆ ಒಂದು ಸ್ತುತಿ ಮಾಡಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಮಸ್ತೆ ದುರಕ್ಷರತತಿರ್ ಲಿಖಿತ ವಿಧಾತ್ರ ಅಂತ ಒಂದು ಶ್ಲೋಕ. ಅದ್ರಲ್ಲಿ ಏನು ಹೇಳ್ತಾರೆ ಅಂದರೆ, ಹಣೆಯಲ್ಲಿ ಏನು ಬೇಕಾದ್ರೂ ಬರ್ತಿರಲಿ, ಅದೆಲ್ಲವನ್ನೂ ಲುಂಪಾಮಿತೆ ಕರುಣಯ ಕರುಣಾಂಬುದೇ ತಾಂ ಶ್ರೀಶಂಕರಾರ್ಯ ಮಮದೇಹಿ ಪದಾವಲಂಬಂ ಅಂತ. ಆ ಭಗವತ್ಪಾದರ ಪಾದಗಳನ್ನು ನಂಬಿದ್ದೆ ಆದರೆ ಅವರ ಅನುಗ್ರಹದಿಂದ ಲುಂಪಾಮಿತೆ ಅದನ್ನೆಲ್ಲವನ್ನೂ ನಾಶ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನನಗೆ ಅಂತ ಅವ್ರು ಹೇಳ್ಕೊಳ್ತಾರೆ. ಅಂದರೆ ಪ್ರಾರ್ಥನೆ ಮಾಡ್ತಕ್ಕಂಥ ನಮ್ಮೆಲ್ರಿಗೂ ಕೂಡ ಆ ಒಂದು ದೃಷ್ಟಿಕೋನ, ಆ ಒಂದು ಸಾಮರ್ಥ್ಯ ಆ ಭಗವತ್ಪಾದರು ಅನುಗ್ರಹಿಸ್ತಾರೆ. ಭಗವತ್ಪಾದರು ಹೇಗೆ ಅನುಗ್ರಹಿಸ್ತಾರೆ ಅಂದರೆ ಭಗವತ್ಪಾದರ ಉಪದೇಶದ ಮೂಲಕ. ಹಾಗಾಗಿ ಭಗವತ್ಪಾದರ ಉಪದೇಶದಲ್ಲಿ ಅಂತಹ ಶಕ್ತಿ ಇದೆ ಅನ್ನೋದನ್ನು ನಾವು ವಿಶೇಷವಾಗಿ ಇಲ್ಲಿರ್ತಕ್ಕಂಥವ್ರಿಗೆ ಹೇಳಲೇಬೇಕಾಗಿಲ್ಲ, ಯಾಕೆಂದರೆ ಅದು ಅನುಭವಿಸಿ ಇರ್ತೀವಿ. ಅಷ್ಟಾದರೂ ಇದನ್ನು ಹೇಳಿದಂಥವರು ಜ್ಞಾನಿಗಳು, ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳಂತಹ ಜ್ಞಾನಿಗಳು ಈ ವಿಷಯದಲ್ಲಿ ಇಂತಹ ಕರಾರುವಾಕ್ಯಗೆ ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ನಾವು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಇಟ್ಕೊಂಡಿದ್ದೇ ಆದರೆ, ಅಂದರೆ ಏನು, ಪ್ರಾರಬ್ಧ ಏನು ಬೇಕಾದ್ರೂ ಇರಲಿ, ಆ ಭಗವತ್ಪಾದರ ಅನುಗ್ರಹದಿಂದ ಉಪದೇಶದ ಮೂಲಕ ನಾನು ಎಂತಹ ಪ್ರಾರಬ್ಧ ಇದ್ರೂ ಕೂಡ ಅದನ್ನು ಗೆಲ್ಲಿಕ್ಕೆ ಸಾಧ್ಯವಾಗತ್ತೆ. ಅಂದರೆ ಅಂತಹ ವಿಶೇಷ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು. ಆ ಪ್ರಯತ್ನಕ್ಕೆ ಬೇಕಾದಂಥ ಎಲ್ಲ ಸಾಮರ್ಥ್ಯವನ್ನು ಅವರು ಅನುಗ್ರಹಿಸ್ತಾರೆ ಅನ್ನೋ ಒಂದು ವಿಶೇಷವಾದಂಥ ಅಂಶ ಇದರಿಂದ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಆ ವಿಶೇಷವಾದಂಥ ಪ್ರಯತ್ನವನ್ನು ನಮ್ಮ ಜೀವನದಲ್ಲಿ ಇಟ್ಕೊಳ್ಳೋಣ. ಆ ಪ್ರಯತ್ನ ಇಟ್ಕೊಳ್ಬೇಕಾದ್ರೂ ಕೂಡ ದೈವಾನುಗ್ರಹ ಬೇಕು, ಗುರುಗಳ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಅಂತಹ ದೈವಾನುಗ್ರಹ, ಗುರುಗಳ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಗುರುಗಳ ಶರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.